ಸ್ಟೂಡೆಂಟ್ಸ್, ವೆಲ್ಕಮ್ ಟು ರೂಪೇಶಸ್ ಆನ್ಲೈನ್ ಕ್ಲಾಸಸ್. ಸೊ ಇವತ್ತಿನ ಕ್ಲಾಸ್ನಲ್ಲಿ ಸೆಕೆಂಡ್ ಪಿ ಯು ಸಿಯ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಚಾಪ್ಟರ್ನ 4 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ಸ್ನ ನೋಡ್ತಾವೆ. 4 ಮಾರ್ಕ್ಸ್ನ ಇಂಪಾರ್ಟೆಂಟ್ ಕ್ವಶನ್ ಮೇಜರ್ಲಿ ಕಾನ್ಸಂಟ್ರೇಟಿಂಗ್ ಆನ್ ಕಂಟಿನ್ಯೂಟಿ ಆ್ಯಂಡ್ ಡಿಸ್ಕಂಟಿನ್ಯೂಟಿ. ಓಕೆನಾ, ಕಂಟಿನ್ಯೂಟಿ ಮತ್ತು ಡಿಸ್ಕಂಟಿನ್ಯೂಟಿ ಕಾನ್ಸೆಪ್ಟ್ ಮೇಲೆ ಸೊ ಯಾವೆಲ್ಲ ಪ್ರಾಬ್ಲಮ್ಸ್ನ ಕೇಳ್ಬೋದು, ಸೊ ಆ ಪ್ರಾಬ್ಲಮ್ಸ್ನ ಮಾಡ್ತಾ ಹೋಗೋಣ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಹೋಗಿ, ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ where f is defined by f of x is equal to, so two condition ಆಗಿ ಸ್ಪ್ಲಿಟ್ ಮಾಡಿದ್ದಾನೆ, 2x plus 3 if x is less than or equal to 2 ಅಂತ ಹೇಳಿದ್ದಾನೆ, 2x minus 3 if x is greater than 2 ಅಂತ ಹೇಳಿ. ಸೊ ಈ ಕಂಡೀಷನ್ ಅಬ್ಸರ್ವ್ ಮಾಡಿದಾಗ ಇಲ್ಲಿ ವಿ ಹ್ಯಾವ್ ಟೂ ಕಂಡೀಷನ್, x is less than 2 and x is equal to 2. ಎರಡೂ ಕಂಡೀಷನಲ್ಲೂ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್ ಇಸ್ 2x plus 3. ಸೊ ಅದೇನು ತಗೋಬೇಕು. ಸೊ ಇಲ್ಲಿ ಡಿಸ್ಕಂಟಿನ್ಯೂಟಿ ಪ್ರೂವ್ ಮಾಡಬೇಕು ಅಂದರೆ ನಾನೇನು ತೋರಿಸ್ಬೇಕು ಅಂದರೆ, ಸೊ ಇಲ್ಲಿ ಎಫ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು, ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು, ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಇವು ಯಾವುದು ಈಕ್ವಲ್ ಆಗಲ್ಲ ಅಂತ ಹೇಳಿದ್ರೆ, ಸೊ ಇಟ್ ಮೇ ಬಿ 2 ಈಕ್ವಲ್ ಆಗಿ 1 ಈಕ್ವಲ್ ಆಗಿಲ್ಲ ಅಂದ್ರೆ ಇಟ್ ಇಸ್ ಡಿಸ್ಕಂಟಿನ್ಯೂಟಿ. ಓಕೆ, 3 ಈಕ್ವಲ್ ಆಗಿಲ್ಲ ಅಂದ್ರೆ ಇಟ್ ಇಸ್ ಡಿಸ್ಕಂಟಿನ್ಯೂ. ಅಕಸ್ಮಾತ್ 3 ಈಕ್ವಲ್ ಆಗಿಬಿಟ್ರೆ ಇಟ್ ವಿಲ್ ಬಿ ಕಂಟಿನ್ಯೂಟಿ ಆಗುತ್ತೆ, ದ ಪಾಯಿಂಟ್ ವೇರ್ ಇಟ್ ಇಸ್ ಕಂಟಿನ್ಯೂಟಿ. ಓಕೆನಾ. ಸೊ ಇಲ್ಲಿ ಫಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಫಸ್ಟ್ ನಾನೇನು ಫೈಂಡ್ ಔಟ್ ಮಾಡ್ತೀನಿ, ಎಫ್ ಆಫ್ ಎ ಫೈಂಡ್ ಔಟ್ ಮಾಡ್ತೀನಿ. ಸೊ ಎಫ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಐ ನೀಡ್ ದ ವ್ಯಾಲ್ಯೂ ಆಫ್ ಎ. ಸೊ ಎ ವ್ಯಾಲ್ಯೂ ಏನು ತಗೋಬೇಕು ನೋಡಿ ಇಲ್ಲಿ, ಸೊ ಲೆಸ್ ದೆನ್ 2 ಅಂತಾನೆ ಇದೆ. ಸೊ ವ್ಯಾಲ್ಯೂ ಆಫ್ ಎ ಏನಾಗಿರುತ್ತೆ, 2 ಆಗಿರುತ್ತೆ. ಓಕೆನಾ. ನೌ ಸೊ ಎಫ್ ಆಫ್ ಎ ವ್ಯಾಲ್ಯೂ 2 ಆಯಿತು. ನೆಕ್ಸ್ಟ್ ಎಫ್ ಆಫ್ ಎಕ್ಸ್ ಏನು ತಗೋಬೇಕು, ದಟ್ ಮ್ಯಾಟರ್ಸ್. ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಯಾವ ಕಂಡೀಷನ್ ಇದೆ, ಫಸ್ಟ್ ಕಂಡೀಷನ್ 2x plus 3. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x plus 3 ತಗೋತೀರಾ. ಸೊ ಎಕ್ಸ್ ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ, ಅಥವಾ ಎಫ್ ಆಫ್ ಎ ಅಂದರೆ ಎ ಜಾಗದಲ್ಲಿ 2 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಇಲ್ಲಿ ಎಕ್ಸ್ ಅಂತಲೇ ಫೈನಲ್ ತಗೊಳ್ಳಿ. ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಅಂದರೆ ಎಕ್ಸ್ ಜಾಗದಲ್ಲಿ 2 ಇದೆ. ಸೊ 2 times of 2 plus 3. ಸೊ 2 times of 2 ಅಂದಾಗ 4 plus 3 becomes 7. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, ಅಥವಾ ಎಫ್ ಆಫ್ 2 ವ್ಯಾಲ್ಯೂ ಏನಾಗುತ್ತೆ, 7 ಆಗುತ್ತೆ. ಓಕೆನಾ. ಸೊ ಇದು ಫಸ್ಟ್ ಕಂಡೀಷನ್. ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಸೊ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡೋದು ಯಾವ ರೀತಿ ಅಂದರೆ, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು, ಸೊ ಎ ಮೈನಸ್ ಅಂತ ತಗೋತೀರಾ ಎಫ್ ಆಫ್ ಎಕ್ಸ್. ಎ ಮೈನಸ್ ಇನ್ ದ ಸೆನ್ಸ್ ಇಲ್ಲಿ ಎಲ್ ಎಚ್ ಎಲ್ ಅಲ್ಲಿ ನಾವೇನು ತಗೋಬೇಕು ಅಂದರೆ ಎಕ್ಸ್ ಇಸ್ ಲೆಸ್ ದೆನ್ ಎ, ಈ ಕಂಡೀಷನ್ನ ಅಬ್ಸರ್ವ್ ಮಾಡ್ತಾ ಹೋಗಬೇಕು. ಸೊ ಇಲ್ಲಿ ಏನಿದೆ ನೋಡಿ, ಎಫ್ ಆಫ್ ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಮೈನಸ್ ಅಂದರೆ ಎಕ್ಸ್ ಇಸ್ ಲೆಸ್ ದೆನ್ 2 ಕಂಡೀಷನ್ ಇಲ್ಲಿದೆ. ಎಕ್ಸ್ ಇಸ್ ಲೆಸ್ ದೆನ್ 2 ಅಂತ ಹೇಳಿದಾಗ ಫಸ್ಟ್ ಕಂಡೀಷನ್ ಇದೆ, ಅಂದರೆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ನಾನು ತಗೋಬೇಕು 2x plus 3 ತಗೋಬೇಕು. ನೆಕ್ಸ್ಟ್ ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಇತ್ತಲ್ವಾ. ಸೊ ಇಲ್ಲಿ ನಾನು ವ್ಯಾಲ್ಯೂ ಆಫ್ ಎಕ್ಸ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬಿಡ್ತೀನಿ. ಜಸ್ಟ್ ನಾನೇನು ಮಾಡೋಣ ಇಲ್ಲಿ, ಸೊ ಪುಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2. ಎಕ್ಸ್ ವ್ಯಾಲ್ಯೂ ಏನು ಮಾಡೋಣ ಮಕ್ಕಳ, 2 ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡೋಣ. 2 times of 2 plus 3. 2 times of 2 ಇನ್ ದ ಸೆನ್ಸ್ 4 plus 3. ಆನ್ಸರ್ ಏನು ಬರುತ್ತೆ, ಸೊ ಎಲ್ ಎಚ್ ಎಲ್. ಸೊ ಎಲ್ ಎಚ್ ಎಲ್ ಏನಾಗಿರುತ್ತೆ, ಇಟ್ ವಿಲ್ ಬಿ 7. ನೆಕ್ಸ್ಟ್ ಸೊ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕಲ್ವಾ. ಆರ್ ಎಚ್ ಎಲ್ ಅಂತ ಬಂದಾಗ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್. ಸೊ ಎ ಪ್ಲಸ್ ಅಂತ ಬಂತು ಅಂದರೆ ನೀವು ಇಲ್ಲಿ ಏನು ಕನ್ಸಿಡರ್ ಮಾಡಬೇಕು, ಎಕ್ಸ್ ಇಸ್ ಗ್ರೇಟರ್ ದೆನ್ ಎ, ಈ ಕಂಡೀಷನ್ ತಗೋಬೇಕು. ಸೊ ಎಫ್ ಆಫ್ ಎಕ್ಸ್. ಓಕೆನಾ. ಸೊ ಇಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು, ಸೊ 2 ಪ್ಲಸ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ತಗೋತೀರಾ, ಎಕ್ಸ್ ಇಸ್ ಗ್ರೇಟರ್ ದೆನ್ 2 ಅಂತ ಇರೋದ್ರಿಂದ 2x minus 3 ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡ್ಕೋಬೇಕು. ಸೊ ಇಲ್ಲಿ 2 ಎಕ್ಸ್ ವ್ಯಾಲ್ಯೂ 2 ಸಬ್ಸ್ಟಿಟ್ಯೂಟ್ ಮಾಡಿ 2 times of 2 minus 3 ದಿಸ್ ವಿಲ್ ಬಿ ಈಕ್ವಲ್ ಟು 4 minus 3. 4ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿರೋ ಆನ್ಸರ್ ಏನು ಬರುತ್ತೆ, ಆರ್ ಎಚ್ ಎಲ್ ವ್ಯಾಲ್ಯೂ ಏನಾಗಿರುತ್ತೆ ಮಕ್ಕಳ, 1 ಆಗಿರುತ್ತೆ. ದಿಸ್ ಇಸ್ ಯುವರ್ ಕಂಡೀಷನ್. ಇಲ್ಲಿ ನೋಡಿ, ಸೊ ಎಫ್ ಆಫ್ ಎ ವ್ಯಾಲ್ಯೂ ಏನೇ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎ. ಸೊ ಎಫ್ ಆಫ್ ಎ ಎಫ್ ಆಫ್ ಎಕ್ಸ್, ಓಕೆನಾ, ಅಥವಾ ಎಫ್ ಆಫ್ ಎ ಎಫ್ ಆಫ್ ಎಕ್ಸ್ ಯಾವ ತಗೋತಿರೋ ತೊಗೊಳ್ಳಿ, ವಿಚ್ ಈಸ್ ಎಫ್ ಆಫ್ 2ನೇ ತೊಗೊಬಿಡ್ತೀನಿ ಇಲ್ಲಿ, ಬೆಟರ್ ಅಲ್ವಾ. ಎಫ್ ಆಫ್ 2 ಈಸ್ ಈಕ್ವಲ್ ಟು, ಸೊ ಎಲ್ ಎಚ್ ಎಲ್, ಕರೆಕ್ಟ್ ಅಲ್ವಾ. ದಿಸ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಇದೆ. ಸೊ ಇಲ್ಲಿ ನೋಡಿ, ಎಫ್ ಆಫ್ 2 ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಮೈನಸ್ ಎಫ್ ಆಫ್ ಎಕ್ಸ್, ವಿಚ್ ಈಸ್ ನಾಟ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್, ಕರೆಕ್ಟ್ ಅಲ್ವಾ. ಹೆನ್ಸ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್. ಡಿಸ್ಕಂಟಿನ್ಯೂಸ್. ಒಂದು ನಿಮಿಷ. ಸೊ ಇಲ್ಲಿ ಲಾಸ್ಟಲ್ಲಿ ನೀವು ಕನ್ಕ್ಲೂಡ್ ಮಾಡಬೇಕು, ಹೆನ್ಸ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2. ಸೊ ಇದನ್ನ ಲಾಸ್ಟಲ್ಲಿ ಕನ್ಕ್ಲೂಡ್ ಮಾಡಿದ್ರೆ ದಿ ಆನ್ಸರ್ ಇಸ್ ಕಂಪ್ಲೀಟೆಡ್. ಸೊ ಇದು 4 ಮಾರ್ಕ್ಸ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 2, ಇದು ಈಸಿ ಲೆವೆಲಿನ ಕ್ವಶನ್ಸ್ಗಳಾಗಿದೆ. ನೆಕ್ಸ್ಟ್ ಕ್ವಶನ್ ನೋಡಿದಾಗ ಇದು ಸಮ್ ಅವರೇಜ್ ಲೆವೆಲ್ನ ಕ್ವಶನ್ ತಗೋತಾ ಇದ್ದೀವಿ. ಫೈಂಡ್ ಆಲ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್
ವೇರ್ ಎಫ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್. ಸೊ ಎಫ್ ಆಫ್ ಎಕ್ಸ್ನ 3 ಕಂಡೀಷನ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ದಾನೆ. ಇಲ್ಲಿ ಯಾವುದೆಲ್ಲ ನೋಡ್ತಾ ಹೋದರೆ ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3 ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -3 ಅಂತಿದೆ. ನೆಕ್ಸ್ಟ್ -2x ಇಫ್ ಎಕ್ಸ್ ಇಸ್ ಇಫ್ -3 ಇಸ್ ಲೆಸ್ ದೆನ್ ಎಕ್ಸ್ ಅಂಡ್ ಎಕ್ಸ್ ಇಸ್ ಲೆಸ್ ದೆನ್ 3 ಅಂತ ಹೇಳಿದ್ದಾನೆ. ನೆಕ್ಸ್ಟ್ 6x ಪ್ಲಸ್ 2 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂತ ಹೇಳ್ತಾನೆ. ಸೊ ಇಲ್ಲಿ ಟೋಟಲಿ ನೀವು ನೋಡ್ತಾ ಹೋಗ್ಬೋದು -3 ಇದೆ, 3 ಇದೆ, ಅಂದರೆ ವಿ ಹ್ಯಾವ್ 2 ಕಂಡೀಷನ್ಸ್. ನಾವಿಲ್ಲಿ ಏನು ಪ್ರೂವ್ ಮಾಡಬೇಕು ಅಂದರೆ, ಸೊ ಇಲ್ಲಿ 2 ವ್ಯಾಲ್ಯೂವಿನ ಡಿಸ್ಕಂಟಿನ್ಯೂಟಿ ಫೈಂಡ್ ಔಟ್ ಮಾಡಬೇಕು. ಇಲ್ಲಿ ಏನು ಹೇಳಿ ನೋಡಿ, ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ. ಸೊ ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು -3ನಲ್ಲಿ ಡಿಸ್ಕಂಟಿನ್ಯೂಟಿ ಆಗುತ್ತಾ ಕಂಟಿನ್ಯೂಟಿ ಆಗುತ್ತಾ ಚೆಕ್ ಮಾಡಬೇಕು. ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 3ನಲ್ಲಿ ಕಂಟಿನ್ಯೂಟಿ ಆಗುತ್ತಾ ಡಿಸ್ಕಂಟಿನ್ಯೂಟಿ ಆಗುತ್ತಾ ಚೆಕ್ ಮಾಡಬೇಕು. ಸೊ ಇಲ್ಲಿ ಏನೆಲ್ಲ ತಗೋಬೇಕು ಸರ್, ದಟ್ ಈಸ್ ವಾಟ್ ಅವರ್ ಕನ್ಫ್ಯೂಷನ್. ಫಸ್ಟ್ ನೋಡ್ತಾ ಹೋಗೋಣ. ಸೊ ಸ್ಟೆಪ್ ಟು ಸ್ಟೆಪ್ ಸಾಲ್ವ್ ಮಾಡ್ತಾ ಹೋಗೋಣ. ಸೊ ಸೊಲ್ಯೂಷನ್ ನೋಡ್ತಾ ಹೋಗೋಣ. ಫಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು. ಸೊ ನಮಗೆ ನೆನಪಿರಲಿ, ಡಿಸ್ಕಂಟಿನ್ಯೂಟಿನಾರಾಗಲಿ ಕಂಟಿನ್ಯೂಟಿನೇ ಆಗಲಿ, ಫಸ್ಟ್ ಎಫ್ ಆಫ್ ಎ ಫೈಂಡ್ ಔಟ್ ಮಾಡ್ತೀರಾ. ನೆಕ್ಸ್ಟ್ ಸೊ ಇಲ್ಲೇನು ಮಾಡ್ತೀರಾ, ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡ್ತೀರಾ. ಸೊ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡ್ತೀರಾ. ಸೊ ಇಷ್ಟನ್ನು ಸ್ಟೆಪ್ ಟು ಸ್ಟೆಪ್ ಮಾಡಿ. ಎಲ್ ಎಚ್ ಎಲ್ ಬಂದಾಗ ಎಕ್ಸ್ ಇಸ್ ಲೆಸ್ ದೆನ್ ಎ, ಆರ್ ಎಚ್ ಎಲ್ ಬಂದಾಗ ಎಕ್ಸ್ ಇಸ್ ಗ್ರೇಟರ್ ದೆನ್ ಎ, ಈ ಕಂಡೀಷನ್ನ ನೋಡಬೇಕು. ಇಲ್ಲಿ ಎಫ್ ಆಫ್ ಎ ಬಂದಾಗ ಎಕ್ಸ್ ಇಸ್ ಈಕ್ವಲ್ ಟು ಎ, ಯಾವ ಕಂಡೀಷನ್ ಐತೆ 3 ಕಂಡೀಷನ್ ನೋಡ್ತಾ ಸಾಲ್ವ್ ಮಾಡಿಬಿಟ್ರೆ ಮುಗ್ದೋಗುತ್ತೆ. ಸೊ ಫಸ್ಟ್ ಆರ್ ಎಚ್ ಎಲ್ ನೋಡ್ಬೇಕಲ್ವಾ, ಇಲ್ಲಿ ಫಸ್ಟ್ ಎಫ್ ಆಫ್ ಎ ಫೈಂಡ್ ಔಟ್ ಮಾಡಬೇಕಲ್ವಾ. ಎ ಕಂಡೀಷನ್ ಫಸ್ಟ್ ಏನಿದೆ -3 ಇದೆ, ಅದನ್ನೇ ತಗೋತೀನಿ. ಸೊ ಎಫ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು ಇನ್ ದ ಸೆನ್ಸ್ ಎಕ್ಸ್ ವ್ಯಾಲ್ಯೂ ಬೇಕು. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಅಥವಾ ಎ ವ್ಯಾಲ್ಯೂ ಏನಾಗಿರುತ್ತೆ, ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಯರ್, -3 ಆಗಿರುತ್ತೆ. ಓಕೆನಾ. ಸೊ ಎಫ್ ಆಫ್ ಎಕ್ಸ್ ವೇರ್ ಎಕ್ಸ್ ಇಸ್ ಈಕ್ವಲ್ ಟು -3. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಯಾವ್ದು ತಗೋತೀರಾ, ಸೊ ಅದು ಇಂಪಾರ್ಟೆಂಟ್ ಆಗುತ್ತೆ. ಫಸ್ಟ್ ಕಂಡೀಷನ್ ನೋಡ್ತಾ ಹೋಗೋದು ಎಕ್ಸ್ ಇಸ್ ಲೆಸ್ ದೆನ್, ಫಸ್ಟ್ ಇಲ್ಲಿ ನೋಡಿದಾಗ ಎಕ್ಸ್ ಇಸ್ ಲೆಸ್ ದೆನ್ -3 ಇದೆ, ಎಕ್ಸ್ ಇಸ್ ಈಕ್ವಲ್ ಟು -3 ಇದೆ, 2 ಕಂಡೀಷನ್ ಇದೆ. ಅದಕ್ಕಾಗಿ ನಾನೇನು ಮಾಡ್ತೀನಿ, ಸೊ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3, ಈ ಕಂಡೀಷನ್ನೇ ತಗೋತೀನಿ. ನೆಕ್ಸ್ಟ್ ಎಫ್ ಆಫ್ -3 ವಿಲ್ ಬಿ ಈಕ್ವಲ್ ಟು ಮಾಡ್ಯುಲಸ್ ಆಫ್ -3 ಪ್ಲಸ್ 3. ಸೊ ಆನ್ಸರ್ ಏನು ಬರುತ್ತಪ್ಪ, 3 + 3 ದಟ್ ವಿಲ್ ಬಿ ಈಕ್ವಲ್ ಟು 6 ಆಗಿದೆ. ಅಂದರೆ ಎಫ್ ಆಫ್ -3 ಏನಾಗಿದೆ, ಸೊ 6 ಆಗಿದೆ. ಇದು ಫಸ್ಟ್ ಕೌಂಟ್. ನೆಕ್ಸ್ಟ್ ಸೆಕೆಂಡ್ ಕೌಂಟ್. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ನಾನು ಎಲ್ ಎಚ್ ಎಲ್ನ ಫೈಂಡ್ ಔಟ್ ಮಾಡಬೇಕು. ಎಲ್ ಎಚ್ ಎಲ್ ಇನ್ ದ ಸೆನ್ಸ್ ಏನು ಬರುತ್ತೆ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್. ಸೊ ಇಲ್ಲಿ ಬಂದಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಎಂದಾಗ -3 ಮೈನಸ್ ಎಫ್ ಆಫ್ ಎಕ್ಸ್, ಕರೆಕ್ಟ್ ಅಲ್ವಾ. ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ತಗೋತೀರಾ ನೋಡಿ. ಸೊ ಇದು ನೆಕ್ಸ್ಟ್ ಸ್ಟೆಪ್ಪಲ್ಲಿ ಬರೀತೀವಿ. ಲಿಮಿಟ್ ಎಕ್ಸ್ ಟೆನ್ಸ್ ಟು -3 ಮೈನಸ್ ಅಂತ ಬಂದಾಗ ಯಾವ ಕಂಡೀಷನ್, ಎಕ್ಸ್ ಇಸ್ ಲೆಸ್ ದೆನ್ -3 ಎಲ್ಲಿದೆ, ಇದು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3. ಓಕೆನಾ. ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ ಮಾಡ್ಯುಲಸ್ ಆಫ್ -3 + 3 ಬರುತ್ತೆ. ದಿಸ್ ಬಿಕಮ್ಸ್ 3 + 3. ನೆಕ್ಸ್ಟ್ ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 6 ಆಗುತ್ತೆ, ಕರೆಕ್ಟ್ ಅಲ್ವಾ. ಎಲ್ ಎಚ್ ಎಲ್ ವ್ಯಾಲ್ಯೂ ಕೂಡ 6 ಬಂತು. ನೆಕ್ಸ್ಟ್ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಆರ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ ಎಕ್ಸ್, ಆರ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಒಂದು ನಿಮಿಷ, ಆರ್ ಎಚ್ ಎಲ್ ಏನಾಗಿರುತ್ತೆ, ಸೊ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ಲಿಮಿಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್, ಸೊ -3 ಪ್ಲಸ್ ಆಗುತ್ತೆ ಇಲ್ಲಿ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ನೋಡಿ. ಸೊ ಇಲ್ಲಿ -3 ಲೆಸ್ ದೆನ್ ಎಕ್ಸ್ ಅಂತ ಇದೆ, ಇದ್ರ ಅರ್ಥ ಎಕ್ಸ್ ಇಸ್ ಗ್ರೇಟರ್ ದೆನ್ -3 ಅಂತ ತಗೋಬೋದು, ಕರೆಕ್ಟ್ ಅಲ್ವಾ. ಸೊ ಈ ಕಂಡೀಷನ್ ಇಲ್ಲಿ ಸ್ಪ್ಲಿಟ್ ಮಾಡ್ತಾನೆ. ಸೊ ಇಲ್ಲಿ ಜಸ್ಟ್ ಬರೆದು ಬಿಡ್ತೀನಿ ನೋಡಿ, ನಿಮಗೆ ಅರ್ಥ ಆಗೋ ಥರ ಬರೆಯೋಣ. ಒಂದು ನಿಮಿಷ. ಓಕೆ. ಸೊ ಇಲ್ಲಿ 2 ಪಾರ್ಟ್ಸ್ ಇದ್ದಾವೆ. ಸೊ ಇಲ್ಲಿ ಎಕ್ಸ್ ಇಸ್ ಲೆಸ್ ದೆನ್ -3 ಇಸ್ ಲೆಸ್ ದೆನ್ ಎಕ್ಸ್ ಅನ್ನೋದು ಒಂದು ಕಂಡೀಷನು, ಎಕ್ಸ್ ಇಸ್ ಗ್ರೇಟರ್ ದೆನ್ 3 ಅಥವಾ ಎಕ್ಸ್ ಇಸ್ ಲೆಸ್ ದೆನ್ 3 ಅನ್ನೋದು ಒಂದು ಕಂಡೀಷನ್. ಬೇಡ. ಸೊ ಇಲ್ಲಿ 2 ಕಂಡೀಷನ್ಸ್ ಇದೆ ನೋಡಿ, ಈ 2 ಕಂಡೀಷನ್ಸ್ನ ಇಲ್ಲಿ ಬರೀತೀನಿ. ಸೊ ಇದನ್ನು ಯಾವ ರೀತಿ ಬರ್ಕೋಬೋದು ಅಂದರೆ -3 ಲೆಸ್ ದೆನ್ ಎಕ್ಸ್ ಅಂತ ಬರ್ಕೋಬೋದು, ಎಕ್ಸ್ ಇಸ್ ಲೆಸ್ ದೆನ್ 3 ಅಂತ ಬರ್ಕೋಬೋದು. ಸೊ ಈ ಕಂಡೀಷನ್ನ ವಿ ಕ್ಯಾನ್ ರೈಟ್ ಇಟ್ ಲೈಕ್ ದಿಸ್. ಓಕೆನಾ. ಸೊ ಈಗ ಇಲ್ಲಿ ಹೇಳಿ ಎಕ್ಸ್ ಇಸ್ ಗ್ರೇಟರ್ ದೆನ್ -3 ಕಂಡೀಷನ್ ಇರೋದು. ಸೊ ಈ ವ್ಯಾಲ್ಯೂನ ತಗೋತಾ ಹೋಗಬೇಕು, -2 ಟೈಮ್ಸ್ ಆಫ್ ಎಕ್ಸ್ ವಿಚ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಇದೆ ಅಲ್ವಾ, 3 ಪ್ಲಸ್ ಇದೆ ಅಲ್ವಾ, -3 ಪ್ಲಸ್ ಇದೆ. ಸೊ ಇಲ್ಲಿ ದ ವ್ಯಾಲ್ಯೂ ಆಫ್ -3 ವ್ಯಾಲ್ಯೂ ಆಫ್, ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ -2 ಟೈಮ್ಸ್ ಆಫ್ -3 ಆಗುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು -× -+6 ಆಗುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು, ಎಫ್ ಆಫ್ -3 ಈಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗ್ಬಿಡ್ತು, ಕರೆಕ್ಟ್ ಅಲ್ವಾ. ಸೊ ಹಂಗಾಗಿ ಸೊ ಇಲ್ಲೇನಂತ ಬರೀತೀರಾ ನೋಡಿ. ಸೊ ಇಲ್ಲಿ ಎಫ್ ಆಫ್ 3 ವ್ಯಾಲ್ಯೂ ಇದು 6 ಇದೆ, ಕರೆಕ್ಟ್ ಅಲ್ವಾ. ಎಫ್ ಆಫ್ -3 ವಿಲ್ ಬಿ ಈಕ್ವಲ್ ಟು ಲಿಮಿಟ್
x tends to 3 minus f of x which is equal to limit x tends to 3 plus f of x ಎಲ್ಲ ಈಕ್ವಲ್ ಇದೆ. ಹೆನ್ಸ್ ಇಲ್ಲಿ ಕನ್ಕ್ಲೂಡ್ ಮಾಡಬೇಕು ನೀವು. ಹೆನ್ಸ್ ಫಂಕ್ಷನ್ f of x is continuous at x is equal to minus 3. ಸೊ x is equal to minus 3 ಕಂಟಿನ್ಯೂಸ್ ಆಯಿತು. ಬಟ್ ಡಿಸ್ಕಂಟಿನ್ಯೂಟಿನ ಫೈಂಡ್ ಔಟ್ ಮಾಡಬೇಕಲ್ವಾ, ಇನ್ನೊಂದು ಕಂಡೀಷನ್ ಇದೆ. ಇನ್ನೊಂದು ಕಂಡೀಷನ್ ಏನು ಅಂತ ಹೇಳಿದಾಗ x is equal to 3 ಒಂದು ಕಂಡೀಷನ್ ಇದೆ. ನೋಡಿ ಇಲ್ಲಿ ನಾವು ಇಷ್ಟೊತ್ತು ಸಾಲ್ವ್ ಮಾಡಿದ್ದು x is equal to minus 3 ಕಂಡೀಷನ್. ಈಗ ನಾವೇನು ಸಾಲ್ವ್ ಮಾಡಬೇಕು, x is equal to 3 ಕಂಡೀಷನಲ್ಲಿ ಟ್ರೈ ಮಾಡ್ತಾ ಬರೋಣ. ಓಕೆನಾ? ಸೊ ಇಲ್ಲಿ ಫಸ್ಟು ಎಫ್ ಆಫ್ ಎಕ್ಸ್ ಬರ್ಕೋತಾ ಹೋಗೋಣ. ವಾಟ್ ಈಸ್ ಎಫ್ ಆಫ್ ಎಕ್ಸ್? ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 3 ಕಂಡೀಷನ್ ಇತ್ತು. ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 3, ಅದೇ ರೀತಿ ಮೈನಸ್ 2x ಇತ್ತು, ಅದೇ ರೀತಿ 6x ಪ್ಲಸ್ 2 ಇತ್ತು. ಸೊ ಕಂಡೀಷನ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ 3 ಇತ್ತು. ಇಫ್ ಎಕ್ಸ್ ಈಸ್ ಇಲ್ಲಿ ರೀತಿ ಇತ್ತು, ಮೈನಸ್ 3 ಲೆಸ್ ದೆನ್ ಎಕ್ಸ್ ಲೆಸ್ ದೆನ್ 3 ಅಂತ ಇತ್ತು. ನೆಕ್ಸ್ಟ್ ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂತ ಇತ್ತು. ಸೊ ಈಗ ನಾನು ಇದನ್ನು ಸ್ಪ್ಲಿಟ್ ಮಾಡಿ ಬರ್ಕೋತೀನಿ ನೋಡಿ. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ನ ಈ ರೀತಿ ಬರ್ಕೋತೀನಿ. ಸೊ ಸಿಂಪಲ್ ವೇನಲ್ಲಿ ಬರ್ಕೋತೀನಿ. ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು, ಸೊ ನನಗೆ 3 ಕಂಡೀಷನ್ ತಾನೇ ಬೇಕಿರೋದು. ಸೊ ಇಷ್ಟು ಮಾತ್ರ ಬೇಕಿರೋದು. ಸೊ ಮಿಕ್ಕಿದ್ದು ಯಾವುದು ಬೇಡ. ಹಂಗಾಗಿ ನಾನು ಫಸ್ಟು ಮೈನಸ್ 2x 6x ಪ್ಲಸ್ 2 ಈ ರೀತಿ ಬರ್ಕೋತೀನಿ. ಇಲ್ಲಿ ಏನಿದೆ ನೋಡಿ, ಇಫ್ ಎಕ್ಸ್ ಈಸ್ ಲೆಸ್ ದೆನ್ 3 ಇದೆ. ಇಲ್ಲಿ ಬಂದು ಇಫ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಇದೆ. ಸೊ ಈ ಕಂಡೀಷನಲ್ಲಿ ನೋಡಬೇಕು. ನೆಕ್ಸ್ಟ್ ಸೊ ಸಾಲ್ವ್ ಮಾಡ್ತಾ ಹೋಗೋಣ. ಇಲ್ಲಿ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತಾ ಡಿಸ್ಕಂಟಿನ್ಯೂಸ್ ಆಗುತ್ತಾ ಚೆಕ್ ಮಾಡ್ತಾ ಹೋಗೋಣ. ಫಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ಎಫ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಸೊ ಎಫ್ ಆಫ್ ಎ ಅಥವಾ ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ದಟ್ ಇಂಪ್ಲೈಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ 3 ಇದೆ. ಸೊ ಯಾವುದನ್ನು ತಗೋಬೇಕು ಮ್ಯಾಟರ್ಸ್, ಕರೆಕ್ಟ್ ಅಲ್ವಾ? ಇಲ್ಲಿ ನೋಡಿ ಸೆಕೆಂಡ್ ಕಂಡೀಷನಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 3 ಇದೆ, ಎಕ್ಸ್ ಇಸ್ ಗ್ರೇಟರ್ ದೆನ್ 3 ಇದೆ. ಸೊ ಈ ಎರಡೂ ಕಂಡೀಷನಲ್ಲೂ 6x ಪ್ಲಸ್ 2ನೇ ತಗೋಬೇಕು. ಓಕೆನಾ? ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 6x ಪ್ಲಸ್ 2 ತಗೋತೀನಿ. ನೆಕ್ಸ್ಟ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ 3 ಇದೆ. 6 ಟೈಮ್ಸ್ ಆಫ್ 3 ಪ್ಲಸ್ 2 ವಿಲ್ ಬಿ ಈಕ್ವಲ್ ಟು 6 3 18 ಪ್ಲಸ್ 2. ಸೊ ಆನ್ಸರ್ ಏನು ಬರುತ್ತೆ? ಎಫ್ ಆಫ್ 3 ವ್ಯಾಲ್ಯೂ 20 ಬರುತ್ತೆ. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು? ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಎಲ್ ಎಚ್ ಎಲ್ ಇನ್ ದ ಸೆನ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು, ಸೊ ಇಲ್ಲಿ 3 ಪ್ಲಸ್ ಎಫ್ ಆಫ್ ಎಕ್ಸ್. ಓಕೆನಾ? ಸೊ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್. 3 ಪ್ಲಸ್ ಅಂತ ಬಂದಾಗ ಎಕ್ಸ್ ಇಸ್ ಗ್ರೇಟರ್ ದೆನ್ ಎ, ಅಂದರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 3 ಬರಬೇಕು. ಆ ಕಂಡೀಷನಲ್ಲಿ 6x ಪ್ಲಸ್ 2 ತಗೋಬೇಕು. ದಿಸ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಇತ್ತಲ್ವಾ, ವ್ಯಾಲ್ಯೂ ಆಫ್ ಎಕ್ಸ್ ಸಬ್ಸ್ಟಿಟ್ಯೂಟ್ ಮಾಡೋಣ. 6 ಟೈಮ್ಸ್ ಆಫ್ 3 ಪ್ಲಸ್ 2 ಇಸ್ ಈಕ್ವಲ್ ಟು 6 3 18 ಪ್ಲಸ್ 2 ಬಿಕಮ್ಸ್ 20. ಸೊ ಎಲ್ ಎಚ್ ಎಲ್ ಎಷ್ಟಾಯಿತು? 20 ಆಯಿತು. ನೆಕ್ಸ್ಟ್ ಆರ್ ಎಚ್ ಎಲ್ ನೋಡಬೇಕಲ್ವಾ? ಸೊ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡ್ತಾ ಬರೋಣ. ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಎಕ್ಸ್ ಇಸ್ ಲೆಸ್ ದೆನ್ 3 ಅಂತ ಬಂದಾಗ ನೀವೇನು ತಗೋತೀರಾ? ಮೈನಸ್ 2x ತಗೋಬೇಕು. ಮೈನಸ್ 2x ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ವಾಟ್, ಸೊ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 3 ಇರುತ್ತೆ, ಮೈನಸ್ 6 ಬರುತ್ತೆ. ಆರ್ ಎಚ್ ಎಲ್ ಎಷ್ಟಿದೆ? ಮೈನಸ್ 6. ಇಲ್ಲಿ ನಾವು ನೋಡ್ತಿದ್ದಂಗೆ ಹೇಳ್ಬೋದು ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಮತ್ತು ಎಫ್ ಆಫ್ ಎ ಈಕ್ವಲ್ ಇದೆ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಈ ಕಂಡೀಷನ್ಸ್ ನಾನು ಹೇಳ್ತಾ ಬರ್ಬೋದು. ಸೊ ಇಲ್ಲಿ ಈಕ್ವಲ್ ಆಗಿಲ್ಲ ಅಂದರೆ ನಾನು ಏನಂತ ಬರಿಬೋದು? ಹೆನ್ಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಏನು? ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಈ ಕಂಡೀಷನ್ ಹೇಳ್ಬೋದು. ಸೊ ದಿಸ್ ಇಸ್ ಯುವರ್ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವಶನ್. ನೆಕ್ಸ್ಟ್ ಕ್ವಶನ್ ನಂಬರ್ 3 ನೋಡ್ತಾ ಹೋಗೋಣ. ಸೊ ಇಲ್ಲೂ ಏನು ಕೇಳಿದ್ದಾನೆ, ಫೈಂಡ್ all the points of discontinuity of f where f is defined by f of x is equal to x plus 1 x square plus 1. x plus 1 ಯಾವಾಗ ಅಂದರೆ x is greater than or equal to 1 ಇದ್ದಾಗ, ಸೊ x square plus 1 ಇದ್ದಾಗ x is less than 1 ಇದ್ದಾಗ. ಸೊ ಈ ಕಂಡೀಷನಲ್ಲಿ ನೀವೇನು ತಗೋಬೇಕು? x is greater than 1, ಇನ್ನೊಂದು x is equal to 1. ಎರಡೂ ಕಂಡೀಷನಲ್ಲೂ ನಾವು x plus 1 ತಗೋಬೇಕಾಗುತ್ತೆ. ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಹೋಗೋಣ. ಫಸ್ಟ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನು ತಗೋತೀರಾ? ಎಕ್ಸ್ ಪ್ಲಸ್ 1 ತಗೋತೀರಾ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ತಗೊಂಡಾಗ ಎಫ್ ಆಫ್ 1 ವಿಲ್ ಬಿ ಈಕ್ವಲ್ ಟು 1 ಪ್ಲಸ್ 1. ಸೊ ಎಫ್ ಆಫ್ 1 ಏನಾಗುತ್ತೆ ಅಂದರೆ
ದಟ್ ಈಸ್ 2 ಆಯಿತು. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್. ಸೊ ಇಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಜಾಗದಲ್ಲಿ 1 ಇದೆ, 1 ಮೈನಸ್ ಅಂತ ಬಂದಾಗ ಎಕ್ಸ್ ಇಸ್ ಲೆಸ್ ದೆನ್ 1 ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇದೆ, ಇದನ್ನು ತಗೊಳ್ಳಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1. ಓಕೆನಾ. ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಇರೋದ್ರಿಂದ 1 ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಿ 1 ಸ್ಕ್ವೇರ್ ಪ್ಲಸ್ 1 ದಟ್ ಬಿಕಮ್ಸ್ 2 ಆಗುತ್ತೆ. ಸೊ ಎಲ್ ಎಚ್ ಎಲ್ ಎಷ್ಟಿದೆ, 2. ನೆಕ್ಸ್ಟ್ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕಲ್ವಾ, ಆರ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್. ಓಕೆನಾ, ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಇದೆ. ನೆಕ್ಸ್ಟ್ ಏನು ಬರುತ್ತೆ ನೋಡಿ, ವಿಚ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಪ್ಲಸ್, ಸೊ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ತಗೋತೀರಾ, ಎಕ್ಸ್ ಪ್ಲಸ್ 1, ಯಾಕೆಂದರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಇಂದಾಗ ಇದೇ ಕಂಡೀಷನ್ ತಗೋಬೇಕು. ಸೊ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ 1, 1 ಪ್ಲಸ್ 1 ಏನಾಗುತ್ತೆ 2. ಸೊ ಇಲ್ಲಿ ಆರ್ ಎಚ್ ಎಲ್ ಕೂಡ ಏನಿದೆ 2 ಇದೆ. ಓಕೆನಾ. ಸೊ ಇಲ್ಲಿ ನಮ್ಗೆ ಏನು ಬರುತ್ತೆ ಅಂದರೆ ಎಫ್ ಆಫ್ 1 ವಿಚ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಲ್ ವಿಚ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್. hence the function f of x is continuous, discontinuous ಅಲ್ಲ, ಇಲ್ಲಿ continuous at x is equal to 1. ಸೊ ಇಷ್ಟು. ನೆಕ್ಸ್ಟ್ ಕ್ವಶನ್ ನಂಬರ್ 4 ನೋಡ್ತಾ ಹೋಗೋಣ. ಸೊ ನಾವು ಕ್ವಶನ್ ನಂಬರ್ 4, ಸೊ ಇಲ್ಲೇನು ಕೇಳಿದಾನೆ ನೋಡಿ, ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಎಕ್ಸ್ ಡಿವೈಡಿಂಗ್ ಬೈ ಮಾಡ್ಯುಲಸ್ ಆಫ್ ಎಕ್ಸ್ ಇಫ್ ಎಫ್ ಇಸ್ ಲೆಸ್ ದೆನ್ 0 ಅಂತಿದೆ. ನೆಕ್ಸ್ಟ್ -1 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತಿದೆ. ಸೊ ಇಲ್ಲಿ ಫಾರ್ ಎ ಲಿಟಲ್ ಚೇಂಜ್, ಸೊ ನಮಗೆ ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಇದ್ರೆ ಅದರದ್ದು ಫಂಕ್ಷನ್ ಗೊತ್ತಿದೆ. ಸೊ ಇಟ್ ವಿಲ್ ಬಿ ಎಕ್ಸ್ ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0. ಸೊ ಈ 0 ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0, -x ಇಫ್ ಎಕ್ಸ್ ಇಸ್ ಲೆಸ್ ದೆನ್ 0. ಸೊ ಈ ಕಂಡೀಷನ್ ಗೊತ್ತಿದೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್, ಸೊ ಇಲ್ಲೇನಿದೆ ನೋಡಿ, ಲೆಸ್ ದೆನ್ 0 ಇದೆ. ಸೊ ಲೆಸ್ ದೆನ್ 0 ಇದ್ದಾಗ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಮಾಡ್ಯುಲಸ್ ಆಫ್ ಎಕ್ಸ್, -x ಆಗಿರುತ್ತೆ. ಸೊ ಅದನ್ನು ಸಾಲ್ವ್ ಮಾಡಬೇಕು. ಬಿಫೋರ್ ಗೋಯಿಂಗ್ ಟು ದಟ್ ಫಸ್ಟ್ ನಾನೇನು ಫೈಂಡ್ ಔಟ್ ಮಾಡ್ತೀನಿ, ಯೂಶಲಿ ಆಸ್ ಯೂಶಲಿ ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು ಅಂದರೆ ಎಕ್ಸ್ ಇಸ್ ಈಕ್ವಲ್ ಟು 0 ಅಥವಾ ಎ ಇಸ್ ಈಕ್ವಲ್ ಟು 0 ತಗೋತೀನಿ. ಸೊ ಎಫ್ ಆಫ್ ಎಕ್ಸ್ ಏನಿದೆ ಅಂದರೆ ಈ ಕಂಡೀಷನಲ್ಲಿ ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 0 ತಗೋಬೋದು, ಆರ್ ಸೊ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ತಗೋಬೋದು. ಸೊ ಇಲ್ಲಿ ವಿಚ್ ಇಸ್ ಈಕ್ವಲ್ ಟು -1 ಬರುತ್ತೆ, ಎಫ್ ಆಫ್ 0 ಇಸ್ ಈಕ್ವಲ್ ಟು -1 ಬರುತ್ತೆ. ಸೊ ಒಂದು ಕಂಡೀಷನ್. ನೆಕ್ಸ್ಟ್ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬರುತ್ತೆ. ಎ ಮೈನಸ್ ಅಂತ ಬಂದಾಗ ಎಕ್ಸ್ ಇಸ್ ಲೆಸ್ ದೆನ್ 0 ಕಂಡೀಷನ್ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಮೈನಸ್, ಸೊ ಇಲ್ಲೇನು ಬರುತ್ತೆ ನೋಡಿ, ಎಕ್ಸ್ ಡಿವೈಡಿಂಗ್ ಬೈ ಮಾಡ್ಯುಲಸ್ ಆಫ್ ಎಕ್ಸ್. ಸೊ ಈ ವ್ಯಾಲ್ಯೂನ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಬಟ್ ಬಿಫೋರ್ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಆಫ್ ಎಕ್ಸ್, ಸೊ ಇಲ್ಲಿ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಮೈನಸ್ ಹಾಗೆ ಬರ್ಕೋತೀನಿ. ಸೊ ಎಕ್ಸ್ ಡಿವೈಡಿಂಗ್ ಬೈ ಮಾಡ್ಯುಲಸ್ ಆಫ್ ಎಕ್ಸ್ನ ವ್ಯಾಲ್ಯೂ ಏನು ಬರುತ್ತೆ ನೋಡಿ, ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು -x ಇಫ್ ಎಕ್ಸ್ ಇಸ್ ಲೆಸ್ ದೆನ್ 0. ಆ ಕಂಡೀಷನಲ್ಲಿ ಇಲ್ಲಿ -x ತಗೋತೀನಿ, ಎಕ್ಸ್ ಕ್ಯಾನ್ಸಲ್ ಆಗುತ್ತೆ. ಸೊ ಇಲ್ಲಿ ಉಳಿಯೋದೇನು ಅಂದರೆ ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಮೈನಸ್ ಆಫ್ -1 ಬರುತ್ತೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನಿಮ್ಗೆ ಏನು ಬರುತ್ತೆ ನೋಡಿ, 0ನ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ ಎಲ್ ಎಚ್ ಎಲ್ ಏನು ಬರುತ್ತೆ, -1 ಬರುತ್ತೆ. ಸೊ ಎಲ್ ಎಚ್ ಎಲ್ ಆಯಿತು. ನೆಕ್ಸ್ಟ್ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕಲ್ವಾ. ಸೊ ಆರ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಇರುತ್ತೆ, ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ನೀವೇನು ತಗೋಬೇಕು, ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಇದ್ದಾಗ -1 ಆ್ಯಸ್ ಯೂಶುವಲ್. ಸೊ -1 ತಗೋತೀರಾ. ಸೊ ಇಲ್ಲೇನು ಬರುತ್ತೆ ನಿಮಗೆ ಸೊಲ್ಯೂಷನ್, ಆರ್ ಎಚ್ ಎಲ್ ಕೂಡ -1 ಬರುತ್ತೆ. ಓಕೆನಾ. ಸೊ ಇಲ್ಲಿ ನೋಡ್ತಾ ಹೋಗೋದಾದರೆ ಎಫ್ ಆಫ್ 0 ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇರೋದ್ರಿಂದ, ಸೊ ಇಲ್ಲಿ ದೆರ್ ಈಸ್ ನೋ ಡಿಸ್ಕಂಟಿನ್ಯೂ ಪಾಯಿಂಟ್. ಹೆನ್ಸ್ ಎಫ್ ಈಸ್ continuous at x is equal to 0. Therefore there is no point of discontinuity ಅಂತ ಬರ್ಬೋದು. there is no point of discontinuity. ಓಕೆನಾ, there is no point of discontinuity. ಸೊ ಇದಿಷ್ಟು ಕ್ವಶನ್ ನಂಬರ್ 4ನ ಸೊಲ್ಯೂಷನ್ ಆಗಿತ್ತು. ನೆಕ್ಸ್ಟ್ ಕ್ವಶನ್ ನಂಬರ್ 5 ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 5 ಏನಿದೆ, ಫೈಂಡ್ ಆಲ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಫಾರ್ ಎಫ್ ವೇರ್ ಎಫ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಬೈ ಎಕ್ಸ್ ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0. ಅದೇ ರೀತಿ 0 ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಇದೆ. ಓಕೆನಾ, ಈ ಕಂಡೀಷನಲ್ಲಿ ಏನೇನು ಬರುತ್ತೆ ನೋಡಬೇಕು. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು 0 ಇನ್ ದ ಸೆನ್ಸ್ ಎಕ್ಸ್ ಇಸ್ ಲೆಸ್ ದೆನ್ 0ನೇ ಆಗಿರಬೇಕು, ಇಲ್ಲಾಂದರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಆಗಿರಬೇಕು, ಕರೆಕ್ಟ್ ಅಲ್ವಾ. ಈ ಕಂಡೀಷನಲ್ಲಿ ಸೊ ಇದನ್ನು ತಗೋಬೋದು. ಎಕ್ಸ್ ಇಸ್ ಲೆಸ್ ದೆನ್ 0 ಕಂಡೀಷನ್ಗೂ ಇದೇ ತಗೋಬೇಕು, ಎಕ್ಸ್ ಇಸ್ ಗ್ರೇಟರ್ ದೆನ್ 0ಗೂ ಇದೇ ಕಂಡೀಷನ್ ತಗೋಬೇಕು. ನೆಕ್ಸ್ಟ್ ಸೊ ಇಲ್ಲಿ ಫೈಂಡ್ ಔಟ್ ಮಾಡ್ತಾ ಬರೋಣ.
ಸೊ ಫಸ್ಟ್ ನಾನು ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು, ಇನ್ ದ ಸೆನ್ಸ್ ಎಫ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು ಅಂತ ಬಂದಾಗ ಎಕ್ಸ್ ಇಸ್ ಈಕ್ವಲ್ ಟು 0 ತಗೋಬೇಕು, ಎಫ್ ಆಫ್ ಎಕ್ಸ್ ಯಾವ ತಗೋಬೇಕು, 0ನೇ ಬರುತ್ತೆ. ಅಂದರೆ ಎಫ್ ಆಫ್ 0 ಕೂಡ ಏನಾಗಿರುತ್ತೆ, 0 ಆಗಿರುತ್ತೆ, ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕಲ್ವಾ, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್. ಸೊ ಎ ಮೈನಸ್ ಅಂತ ಬಂದಿದೆ, ಎಕ್ಸ್ ಇಸ್ ಲೆಸ್ ದೆನ್ ಎ. ಸೊ ಎಕ್ಸ್ ಇಸ್ ಲೆಸ್ ದೆನ್ ಕಂಡೀಷನ್ ಯಾವುದರಲ್ಲಿದೆ, ಇದರಲ್ಲಿದೆ. ಅಂದರೆ ಸೊ ಈ ಫಂಕ್ಷನ್ ತಗೋಬೇಕು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡಿಂಗ್ ಬೈ ಎಕ್ಸ್. ಸೊ ಇಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕು, ನಾನು ಮಾಡ್ಯುಲಸ್ ಆಫ್ ಫಂಕ್ಷನ್ ಬರೀತಾನೆ. ಮಾಡ್ಯುಲಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಯಾವಾಗಿರುತ್ತೆ, ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಇದ್ರೆ, 0 ಯಾವಾಗಿರುತ್ತೆ, ಇಫ್ ಎಕ್ಸ್ ಇಸ್ ಈಕ್ವಲ್ ಟು 0 ಆದರೆ, ಸೊ ಮೈನಸ್ ಎಕ್ಸ್ ಯಾವಾಗಿರುತ್ತೆ, ಇಫ್ ಎಕ್ಸ್ ಇಸ್ ಲೆಸ್ ದೆನ್ 0 ಆಗಿ. ಸೊ ಇಲ್ಲಿ ಯಾವ ಕಂಡೀಷನ್ ತಗೋತೀನಿ, ಎಕ್ಸ್ ಇಸ್ ಲೆಸ್ ದೆನ್ 0 ಕಂಡೀಷನ್ ತಗೋತೀನಿ. ಎಕ್ಸ್ ಇಸ್ ಲೆಸ್ ದೆನ್ 0 ಕಂಡೀಷನ್ ಇದ್ದಾಗ ಎಕ್ಸ್ ಮಾಡ್ಯುಲಸ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ, ಮೈನಸ್ ಎಕ್ಸ್. ಸೊ ಇಲ್ಲಿ ನೀವು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್, ಸೊ ಮಾಡ್ಯುಲಸ್ ವ್ಯಾಲ್ಯೂ ಏನಾಗಿರುತ್ತೆ, ಮೈನಸ್ ಎಕ್ಸ್, ಇಲ್ಲಿ ಡಿವೈಡಿಂಗ್ ಬೈ ಎಕ್ಸ್ ಇರುತ್ತೆ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್, ಸೊ ನಿಮ್ಗೆ ಏನು ಬರುತ್ತೆ, ಇಲ್ಲಿ -1 ಬರುತ್ತೆ. ಸೊ ಎಲ್ ಎಚ್ ಎಲ್ ವ್ಯಾಲ್ಯೂ ಏನಿದೆ, -1. ಸೊ ಇಲ್ಲೇ ನಾವು ಕ್ಲೋಸ್ ಮಾಡ್ಬೋದು, ಬಟ್ ಆರ್ ಎಚ್ ಎಲ್ ಕೂಡ ಫೈಂಡ್ ಔಟ್ ಮಾಡಬೇಕು. ಸೊ ಆರ್ ಎಚ್ ಎಲ್ ವ್ಯಾಲ್ಯೂ ಏನಾಗುತ್ತೆ, ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್. ಇಲ್ಲಿ ಎ ಪ್ಲಸ್ ಅಂತ ಬಂದಾಗ ಸೊ ಫಂಕ್ಷನ್ ಏನಾಗಿರಬೇಕು, ಎಕ್ಸ್ ಇಸ್ ಗ್ರೇಟರ್ ದೆನ್ 0. ಅದು ಕೂಡ ಯಾವ ಕಂಡೀಷನ್ ಇದೆ, ಇದೇ ಕಂಡೀಷನ್. ಸೊ ಅಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್ ಡಿವೈಡಿಂಗ್ ಬೈ ಎಕ್ಸ್ ತಗೋಬೇಕು. ಸೊ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಆಗೇ ಇರುತ್ತೆ. ಸೊ ಇಲ್ಲಿ ಮಾಡ್ಯುಲಸ್ ಆಫ್ ಎಕ್ಸ್, ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಇದ್ದಾಗ ವ್ಯಾಲ್ಯೂ ಏನು ಬರುತ್ತೆ, ಮಾಡ್ಯುಲಸ್ ಆಫ್ ಎಕ್ಸ್ ಅಂತ ಬಂದಾಗ ಎಕ್ಸ್ ಡಿವೈಡಿಂಗ್ ಬೈ ಎಕ್ಸ್ ಬರುತ್ತೆ. ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಆಗಿ ಲಿಮಿಟ್ ಎಕ್ಸ್ ಟೆನ್ಸ್ ಟು 0, ಸೊ 1 ಇರುತ್ತೆ. ಸೊ ಆನ್ಸರ್ ಏನು ಬರುತ್ತೆ, ಆರ್ ಎಚ್ ಎಲ್ 1 ಬರುತ್ತೆ. ಸೊ ಈ ಕಂಡೀಷನಲ್ಲಿ ನೀವು ನೋಡ್ಬೋದು, ಸೊ ಎಫ್ ಆಫ್ 0 ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಎಚ್ ಎಲ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗುತ್ತೆ. ಹೆನ್ಸ್ ನೀವೇನು ಬರೀಬೋದು, ಎಫ್ ಈಸ್ ಡಿಸ್ಕಂಟಿನ್ಯೂಸ್ ಅಥವಾ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್. ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಎಕ್ಸ್ ಇಸ್ ಈಕ್ವಲ್ ಟು 0 ನಲ್ಲಿ ಎಫ್ ಆಫ್ ಎಕ್ಸ್ ಏನಾಗಿದೆ, ಡಿಸ್ಕಂಟಿನ್ಯೂಸ್ ಆಗಿದೆ. ಸೊ ನಾವು ಕ್ವಶನ್ ನಂಬರ್ 6 ಏನು ಹೇಳ್ತಾ ಹೋಗ್ತಿದೆ ನೋಡಿ, ಫೈಂಡ್ ಆಲ್ ದ ಪಾಯಿಂಟ್ ಆಫ್ ಡಿಸ್ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3 ಇದೆ. ಸೊ ಇಲ್ಲಿ ಕಂಡೀಷನ್ ನೋಡಬೇಕು, 2 ಕಂಡೀಷನ್ ಇದೆ. ಎಕ್ಸ್ ಇಸ್ ಲೆಸ್ ದೆನ್ 2 ಒಂದು ಕಂಡೀಷನ್ ಆದರೆ, ಎಕ್ಸ್ ಇಸ್ ಈಕ್ವಲ್ ಟು 2 ಅನ್ನೋದು ಒಂದು ಕಂಡೀಷನ್ ಇದೆ. ಸೊ ಇಲ್ಲಿ ಫಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ಏನಿದೆ ನೋಡಿ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಇಫ್ ಎಫ್ ಇಸ್ ಗ್ರೇಟರ್ ದೆನ್ 2 ಇದೆ. ಸೊ ಇಲ್ಲಿ ಏನು ಫೈಂಡ್ ಔಟ್ ಮಾಡಬೇಕು, ಫಸ್ಟು ಎಫ್ ಆಫ್ ಎ ಫೈಂಡ್ ಔಟ್ ಮಾಡಬೇಕು. ಅಂದರೆ ಎಫ್ ಆಫ್ ಎಕ್ಸ್ ಟ್ರೀಟ್ ಮಾಡಬೇಕು. ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಕಂಡೀಷನಲ್ಲಿ ಎಫ್ ಆಫ್ ಎಕ್ಸ್ ಯಾವ್ದು ತಗೋತೀರಾ, ಎಕ್ಸ್ ಕ್ಯೂಬ್ ಮೈನಸ್ 3 ತಗೋಬೇಕು. ಯಾಕೆಂದರೆ ಇಲ್ಲಿ 2 ಕಂಡೀಷನಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಅನ್ನೋದು ಕೂಡ ಒಂದು ಕಂಡೀಷನ್. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಕ್ಯೂಬ್ ಮೈನಸ್ 3 ಇದೆ. ಸೊ ಎಫ್ ಆಫ್ 2 ಇಸ್ ಈಕ್ವಲ್ ಟು 2 ಕ್ಯೂಬ್ ಮೈನಸ್ 3 ಆಗುತ್ತೆ. 2 ಕ್ಯೂಬ್ ಇಸ್ 8, 8 ಮೈನಸ್ 3, 8ಅಲ್ಲಿ 3 ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ, ಸೊ 5. ಸೊ ಎಫ್ ಆಫ್ 2 ವ್ಯಾಲ್ಯೂ ಏನು ಬರುತ್ತೆ, 5 ಆಗಿರುತ್ತೆ. ಸೊ ಇದು ಒಂದು ಕಂಡೀಷನ್. ನೆಕ್ಸ್ಟ್ ಏನು ಕಂಡೀಷನ್ ಫೈಂಡ್ ಔಟ್ ಮಾಡಬೇಕು, ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎಫ್ ಆಫ್ ಎ ಪ್ಲಸ್, ಸಾರಿ ಎಫ್ ಆಫ್ ಎ ತಪ್ಪಾಯ್ತು ಒಂಚೂರು. ಸೊ ಇಲ್ಲೇನು ಫೈಂಡ್ ಔಟ್ ಮಾಡಬೇಕು, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಏನು ತಗೋಬೇಕು, ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್. ಸೊ 2 ಮೈನಸ್ ಅಂತ ಬಂದಾಗ ಈ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಇರೋದ್ರಿಂದ ಎಕ್ಸ್ ಇಸ್ ಲೆಸ್ ದೆನ್ 2 ಕಂಡೀಷನ್ ಅಂದರೆ ಮತ್ತೆ ಅದನ್ನೇ ತೊಗೋಬೇಕು, ಎಕ್ಸ್ ಕ್ಯೂಬ್ ಮೈನಸ್ 3ನೇ ತೊಗೋಬೇಕು. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 2 ಓವರ್ ದೇರ್. 2 ಕ್ಯೂಬ್ ಮೈನಸ್ 3 ಅಂತ ಬಂದಾಗ 8 ಮೈನಸ್ 3, ಎಲ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತೆ, 5 ಅಗೇನ್. ಸೊ ಎಲ್ ಎಚ್ ಎಲ್ ಎಷ್ಟು ಬರುತ್ತಪ್ಪ, 5. ನೆಕ್ಸ್ಟ್ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಆರ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಅಂತ ತಗೋಬೇಕು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ, ಸೊ ಅಂತ ಬಂದಾಗ 2 ಇದೆ, 2 ಪ್ಲಸ್ ಆಗುತ್ತೆ. ಸೊ ಇಲ್ಲಿ 2 ಪ್ಲಸ್ ಅಂತ ಬಂದಾಗ ಎಕ್ಸ್ ಗ್ರೇಟರ್ ದೆನ್ 2 ತಗೋಬೇಕು. ಅವಾಗ ವ್ಯಾಲ್ಯೂ ಏನಾಗಿರುತ್ತೆ, ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಆಗಿರುತ್ತೆ. ಓಕೆನಾ. ಸೊ ವಿಚ್ ಇಸ್ ಈಕ್ವಲ್ ಟು, ಸೊ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 2 ಸ್ಕ್ವೇರ್ ಪ್ಲಸ್ 1 ಬರುತ್ತೆ. 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4, 4 ಪ್ಲಸ್ 1 ಅಂತ ಬಂದಾಗ ಆರ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತೆ, ಆರ್ ಎಚ್ ಎಲ್ ವಿಲ್ ಆಲ್ಸೋ ಬಿ ಈಕ್ವಲ್ ಟು 5. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು, ಅಟ್ ಫಂಕ್ಷನ್ at x is equal to 2, f of x is continuous. Hence, there is no point of discontinuity. So discontinuity. So ಇದಿಷ್ಟು ಕ್ವಶನ್ ನಂಬರ್ 6 ಆಗಿದೆ.
ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 7 ನೋಡ್ತಾ ಹೋಗೋಣ. ಸೊ ಫೈಂಡ್ ಆಲ್ ದ ಪಾಯಿಂಟ್ಸ್ ಆಫ್ ಎಫ್ ವೇರ್ ಎಫ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಟು ದ ಪವರ್ ಆಫ್ 10 ಮೈನಸ್ 1 ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಇದೆ. ಇಲ್ಲಿ ಟೂ ಕಂಡೀಷನ್, ಎಕ್ಸ್ ಇಸ್ ಈಕ್ವಲ್ ಟು 1 ಒಂದು, ಎಕ್ಸ್ ಇಸ್ ಲೆಸ್ ದೆನ್ 1 ಒಂದು. ಓಕೆನಾ, ಟೂ ಕಂಡೀಷನ್ಸ್ ಇದಾವೆ. ಸೊ ನೆಕ್ಸ್ಟ್, ಸೊ ಇಲ್ಲಿ ನಾನೇನು ಫೈಂಡ್ ಔಟ್ ಮಾಡಬೇಕು, ಫಸ್ಟ್ ಎಫ್ ಆಫ್ ಎಕ್ಸ್ ಅಟ್ ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ತಗೋಬೇಕು. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ತಗೋತೀರಾ, ಎಕ್ಸ್ ಇಸ್ ಈಕ್ವಲ್ ಟು 1 ಇರೋದ್ರಲ್ಲಿ ಸೊ ಎಕ್ಸ್ ಟು ದ ಪವರ್ ಆಫ್ 10 ಮೈನಸ್ 1 ತಗೋತೀರಾ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ 1 ಟು ದ ಪವರ್ ಆಫ್ 10 ಮೈನಸ್ 1 ಅಂತ ತಗೊಂಡಾಗ 1 ಮೈನಸ್ 1 ಅಂದರೆ ಎಫ್ ಆಫ್ 1 ವ್ಯಾಲ್ಯೂ ಏನಾಗುತ್ತೆ, 0 ಆಗುತ್ತೆ. ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಎಲ್ ಎಚ್ ಎಲ್ ಇನ್ ದ ಸೆನ್ಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್. ಎ ಮೈನಸ್ ಅಂತ ಬಂದಾಗ ಎಕ್ಸ್ ಲೆಸ್ ದೆನ್ 1 ತಗೋತಾರೆ, ಎಕ್ಸ್ ಲೆಸ್ ದೆನ್ 1 ಅಂದಾಗ ಇದು ಬರುತ್ತೆ. ಸೊ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಸೊ ಎಕ್ಸ್ ಟು ದ ಪವರ್ ಆಫ್ 10 ಮೈನಸ್ 1 ಬರುತ್ತೆ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ 1 ಅದು ಎಕ್ಸ್ ವ್ಯಾಲ್ಯೂ. ಸೊ 1 ಟು ದ ಪವರ್ ಆಫ್ 10 ಮೈನಸ್ 1 ಅಂತ ಬಂದಾಗ 1 ಮೈನಸ್ 1 0ನೇ ಬರುತ್ತೆ. ಎಲ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತೆ, 0 ಬರುತ್ತೆ. ಅದೇ ರೀತಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಆರ್ ಎಚ್ ಎಲ್ ವ್ಯಾಲ್ಯೂನ ಫೈಂಡ್ ಔಟ್ ಮಾಡಬೇಕು. ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಆಗುತ್ತೆ. ಸೊ ವಿಚ್ ವಿಲ್ ಬಿ ಈಕ್ವಲ್ ಟು ಏನು ಬರುತ್ತೆ ಇಲ್ಲಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಅಂತ ಬಂದಾಗ 1 ಪ್ಲಸ್ ಆಗುತ್ತೆ. ಎಫ್ ಆಫ್ ಎಕ್ಸ್ 1 ಪ್ಲಸ್ ಅಂತ ಬಂದಾಗ ಎಕ್ಸ್ ಪ್ಲಸ್ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂದರೆ ಎಕ್ಸ್ ಸ್ಕ್ವೇರ್ ಇರುತ್ತೆ. ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಎಕ್ಸ್ ಸ್ಕ್ವೇರ್ ಅಂತ ಬಂದಾಗ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ 1 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 1 ಆಗುತ್ತೆ. ಸೊ ಆರ್ ಎಚ್ ಎಲ್ ಬಂದ್ಬಿಟ್ಟು 1 ಇದೆ. ಸೊ ಇಲ್ಲಿ ನಾವು ಹೇಳ್ತಾ ಹೋಗ್ಬೋದು ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಲ್ ಎಚ್ ಎಲ್, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್. ಹೆನ್ಸ್ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್ ಅಟ್ ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಹೇಳ್ತಾ ಹೋಗ್ಬೋದು. ನೆಕ್ಸ್ಟ್ ಕ್ವಶನ್ ನಂಬರ್ 8 ನೋಡ್ತಾ ಹೋಗೋಣ. ಸೊ ಇಫ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಅಂದ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ 1 ಅಂತ ಇದೆ. ಸಾರಿ, ಸೊ ಕ್ವಶನ್ ನಂಬರ್ 8 ನೋಡ್ತಾ ಹೋಗೋದಾದ್ರೆ, ಇಫ್ ದ ಫಂಕ್ಷನ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಪ್ಲಸ್ 5 ಇದೆ, ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಹೇಳಿದಾನೆ. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋದು ಒಂದು ಕಂಡೀಷನ್, ಎಕ್ಸ್ ಇಸ್ ಲೆಸ್ ದೆನ್ 1 ಅನ್ನೋದು ಒಂದು ಕಂಡೀಷನ್. ಸೊ ಎಕ್ಸ್ ಮೈನಸ್ 5 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತ ಹೇಳ್ತಾನೆ. ಸೊ ಇಸ್ ಕಂಟಿನ್ಯೂಸ್ ಫಂಕ್ಷನ್ ಅಂತ ಕೇಳ್ತಾನೆ. ಈಸ್ ದಿಸ್ ಫಂಕ್ಷನ್ ಇಸ್ ಕಂಟಿನ್ಯೂಸ್, ಎಫ್ ಆಫ್ ಎಕ್ಸ್ ಅನ್ನೋದು ಕಂಟಿನ್ಯೂಸ್ ಆಗುತ್ತಾ ಡಿಸ್ಕಂಟಿನ್ಯೂಸ್ ಆಗುತ್ತಾ ನೋಡಬೇಕು. ಸೊ ಇಲ್ಲಿ ನಾನೇನು ಮಾಡಬೇಕು, ಸೇಮ್ ಅಗೇನ್ ಫಸ್ಟ್ಗೆ ಏನು ಮಾಡಿದ್ರಿ, ದಿ ಸೇಮ್ ಥಿಂಗ್. ಸೊ ಇಲ್ಲಿ ಫಸ್ಟ್ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ನೋಡ್ತಾ ಹೋಗೋಣ. ಸೊ ಎಫ್ ಆಫ್ ಎಕ್ಸ್ ಕಂಡೀಷನ್ ನೋಡಬೇಕು. ಎಕ್ಸ್ ಇಸ್ ಈಕ್ವಲ್ ಟು 1 ಅಂತ ಇರೋದ್ರಿಂದ ಎಕ್ಸ್ ಪ್ಲಸ್ 5 ತೊಗೋತೀನಿ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್, 1. ಅಂದರೆ ಎಫ್ ಆಫ್ 1 ವ್ಯಾಲ್ಯೂ 1 ಪ್ಲಸ್ 1, ಎಫ್ ಆಫ್ 1 ವ್ಯಾಲ್ಯೂ ಏನು ಬರುತ್ತೆ, 6 ಆಗುತ್ತೆ. ಓಕೆನಾ, ಎಫ್ ಆಫ್ 1 ವ್ಯಾಲ್ಯೂ 6. ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬಂದಾಗ, ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂದರೆ ಸೊ 1 ಪವರ್ ಮೈನಸ್ ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 1 ಮೈನಸ್ ಅಂತ ಬಂದಾಗ ಎಕ್ಸ್ ಲೆಸ್ ದೆನ್ 1 ತಗೋಬೇಕು. ಲೆಸ್ ದೆನ್ 1 ಅಂತ ಬಂದಾಗ ಮತ್ತೆ ಎಕ್ಸ್ ಪ್ಲಸ್ 5 ಬರುತ್ತೆ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಕ್ಸ್, 1 ಇದೆ. 1 ಪ್ಲಸ್ 5 ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಆರ್ ಎಚ್ ಎಲ್ ಎಚ್ ಎಲ್ ಏನು ಬರುತ್ತೆ ಅಂದರೆ 6 ಬರುತ್ತೆ. ಓಕೆನಾ, ನೆಕ್ಸ್ಟ್ ನೀವೇನು ಫೈಂಡ್ ಔಟ್ ಮಾಡಬೇಕು, ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ದಿಸ್ ಈಸ್ ಇಂಪ್ಲೈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು, ಎಕ್ಸ್ ಮೈನಸ್ 5. ಸೊ ಇಲ್ಲಿ ಏನು ಬರುತ್ತೆ, 1 ಮೈನಸ್ 5. ಸೊ ಆರ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತೆ ಅಂದಾಗ -4 ಬರುತ್ತೆ. ಸೊ ಇದು ನಿಮ್ಮ ಆರ್ ಎಚ್ ಎಲ್. ನೆಕ್ಸ್ಟ್ ಸೊ ಇಲ್ಲೇನು ಫೈಂಡ್ ಔಟ್ ಮಾಡಬೇಕು, ನೆಕ್ಸ್ಟ್ ಏನು ಹೇಳಬೇಕು, ಕನ್ಕ್ಲೂಡ್ ಮಾಡಬೇಕು. ಸೊ ಎಫ್ ಆಫ್ 1 ಈಸ್ ಈಕ್ವಲ್ ಟು ಎಲ್ ಎಚ್ ಎಲ್. ಓಕೆನಾ, ಎಫ್ ಆಫ್ 1 ಮತ್ತು ಎಲ್ ಎಚ್ ಎಲ್ ಈಕ್ವಲ್ ಆಗಿದೆ, ಬಟ್ ಇದು ಆರ್ ಎಚ್ ಎಲ್ಗೆ ಈಕ್ವಲ್ ಇಲ್ಲ. ಹೆನ್ಸ್ ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್. ಎಫ್ ಆಫ್ ಎಕ್ಸ್ ಇಸ್ ಡಿಸ್ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಸೊ ಇದಿಷ್ಟು. ನೆಕ್ಸ್ಟ್ ಕ್ವಶನ್ ನಂಬರ್ 9 ನೋಡ್ತಾ ಹೋದಾಗ ಇಲ್ಲಿ ಸ್ವಲ್ಪ ಅವರೇಜ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಡಿಸ್ಕಸ್ ದ ಕಂಟಿನ್ಯೂಟಿ ಆಫ್ ದ ಫಂಕ್ಷನ್ ವೇರ್ ಎಫ್ ಇಸ್ ಈಕ್ವಲ್ ಟು ಅಥವಾ ಎಫ್ ಆಫ್ ಎಕ್ಸ್ ಇಸ್ ಡಿಫೈನ್ಡ್ ಬೈ ಸೊ 3 ಇಫ್ ಎಕ್ಸ್ ಇಸ್ ಸಮ್ ಕಂಡೀಷನ್ ಕೊಟ್ಟಿದ್ದಾನೆ, 4 ಇಫ್ ಎಕ್ಸ್ ಇಸ್ ಸಮ್ ಕಂಡೀಷನ್ ಕೊಟ್ಟಿದ್ದಾನೆ, 5 ಇಫ್ ಎಕ್ಸ್ ಇಸ್ ಸಮ್ ಕಂಡೀಷನ್ ಕೊಟ್ಟಿದ್ದಾನೆ. ಇಲ್ಲಿ ನೋಡ್ತಾ ಹೋಗ್ಬೋದು. ಸೊ ಇಲ್ಲಿ 1 ಇದೆ, 0 ಇದೆ, 3 ಇದೆ, 10 ಇದೆ. ಓಕೆನಾ, ಸೊ ಟೋಟಲಿ ವಿ ಹ್ಯಾವ್ 4 ವ್ಯಾಲ್ಯೂಸ್. ಸೊ 4 ವ್ಯಾಲ್ಯೂಸ್ ಇರೋದ್ರಿಂದ 4 ವ್ಯಾಲ್ಯೂಸ್ಗೂ ಕೂಡ ಸಪ್ರೇಟಾಗಿ ಕಂಟಿನ್ಯೂಟಿನ ಚೆಕ್ ಮಾಡ್ತಾ ಬರಬೇಕು.
ಸೊ ಯಾವ್ಯಾವ ಪಾಯಿಂಟ್ಸ್ಗೆ ಕಂಟಿನ್ಯೂಟಿ ಚೆಕ್ ಮಾಡಬೇಕು ಅಂತ ಬರೋದಾದರೆ ಎಕ್ಸ್ ಇಸ್ ಈಕ್ವಲ್ ಟು 0, ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 3, ಅದೇ ರೀತಿ ಎಕ್ಸ್ ಇಸ್ ಈಕ್ವಲ್ ಟು 10. ಈ 4 ವ್ಯಾಲ್ಯೂಸ್ಗೆ ಸಪ್ರೇಟಾಗಿ ನಾವೇನು ಫೈಂಡ್ ಔಟ್ ಮಾಡಬೇಕು, ಕಂಟಿನ್ಯೂಟಿನ ಚೆಕ್ ಮಾಡ್ತಾ ಬರಬೇಕು. ಟು 1ಗೆ ಸಾಲ್ವ್ ಮಾಡ್ತಾ ಹೋಗ್ತೀನಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋ ಕಂಡೀಷನ್ ತೊಗೋತೀನಿ. ಸೊ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋ ಕಂಡೀಷನಲ್ಲಿ ಎಫ್ ಆಫ್ ಎಕ್ಸ್ ಈ ರೀತಿ ಇದೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ 3 ಇದೆ, 4 ಇದೆ. 3 ಯಾವಾಗ ತಗೋಬೇಕು, 4 ಯಾವಾಗ ತಗೋಬೇಕು ಅಂತ ಬಂದಾಗ, ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಈ ಕಂಡೀಷನ್, 1 ಲೆಸ್ ದೆನ್ ನೋಡಿ, 1 ಲೆಸ್ ದೆನ್ ಎಕ್ಸ್ ಅಂತ ಬರೆಯಿದ್ರು ಒಂದೇ, ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತ ಬರೆದ್ರು ಒಂದೇ. ಸೊ ಅದಕ್ಕೆ ನಾನು ಇಲ್ಲಿ ಏನು ಬರ್ಕೋತೀನಿ, ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತ ಬರ್ಕೋತೀನಿ. ಈ ಕಂಡೀಷನಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಕಂಟಿನ್ಯೂಟಿ ಆಗುತ್ತೆ ಇಲ್ಲ ಚೆಕ್ ಮಾಡ್ತೇನೆ. ಅಟ್ ಸೊ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋ ಕಂಡೀಷನಲ್ಲಿ ಎಫ್ ಆಫ್ ಎಕ್ಸ್ ಏನಾಗುತ್ತೆ ಅಂದರೆ, ಈ ಕಂಡೀಷನ್ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಇಸ್ ಲೆಸ್ ದೆನ್ 1, ಈ ಎರಡು ಕಂಡೀಷನ್ ಇಲ್ಲೇ ಇರೋದ್ರಿಂದ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 3 ಆಗುತ್ತೆ. ಎಫ್ ಆಫ್ 1 ವ್ಯಾಲ್ಯೂ ಕೂಡ 3ನೇ ಇರುತ್ತೆ. ಸೊ ಎಲ್ ಎಚ್ ಎಲ್ ತೊಗೊಂಡಾಗ ಎಲ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು, ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್, ಸೊ 1 ಪ್ಲಸ್ ಅಂತ ಬಂದಾಗ 1 ಮೈನಸ್, ಸೊ 1 ಮೈನಸ್ ಅಂತ ಬಂದಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಎಕ್ಸ್ ಇಸ್ ಲೆಸ್ ದೆನ್ 1 ಅಂತ ತಗೋಬೇಕು, ಅವಾಗ 3 ಬರುತ್ತೆ. ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿದ್ರು ಕೂಡ ಎಲ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತೆ, 3ನೇ ಬರುತ್ತೆ. ಓಕೆನಾ. ನೆಕ್ಸ್ಟ್ ಆರ್ ಎಚ್ ಎಲ್ ಕಂಡೀಷನ್ ನೋಡಿದಾಗ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಪ್ಲಸ್ ಅಂತ ಬಂದಾಗ 1 ಪ್ಲಸ್, ಲಿಮಿಟ್ ಎಕ್ಸ್ಟೆನ್ಸ್ ಟು 1 ಪ್ಲಸ್ ಅಂತ ತಗೊಂಡು, ಸೊ 1 ಪ್ಲಸ್ ಅಂತ ಬಂದಾಗ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತ ಬಂದಾಗ 4 ಬರುತ್ತೆ. ಓಕೆನಾ. ಸೊ ಈ ಕಂಡೀಷನಲ್ಲಿ ಸೊ ನೋಡಿ ಆರ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತೆ, 4 ಬರುತ್ತೆ. ಸೊ ಆರ್ ಎಚ್ ಎಲ್ ಅರ್ಥ ಆಯ್ತಲ್ಲ. ಸೊ ಇದಿಷ್ಟು. ನೆಕ್ಸ್ಟ್ ಇಲ್ಲಿ ಕನ್ಕ್ಲೂಡ್ ಮಾಡ್ತೀನಿ ನೋಡಿ. ಹೆನ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಎಫ್ ಆಫ್ 1 ಈಸ್ ಈಕ್ವಲ್ ಟು ಆರ್ ಎಚ್ ಎಲ್, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಎಲ್ ಎಚ್. ಎಫ್ ಆಫ್ 1 ಈಸ್ ಈಕ್ವಲ್ ಟು, so here f of 1 is equal to LHL, but it is not equal to RHL. Therefore at x is equal to 1, f of x is discontinuous. ಏನಾಗಿರುತ್ತೆ, ಡಿಸ್ಕಂಟಿನ್ಯೂಸ್ ಆಗಿರುತ್ತೆ. ಇಟ್ ಇಸ್ ನಾಟ್ ಕಂಟಿನ್ಯೂಸ್ ಅಂದ್ರೆ ಒಂದೇ, ಡಿಸ್ಕಂಟಿನ್ಯೂಸ್ ಅಂದ್ರೆ ಒಂದೇ. ಓಕೆನಾ. ನೆಕ್ಸ್ಟ್ ಕಂಡೀಷನ್ ಏನು, ಎಕ್ಸ್ ಇಸ್ ಈಕ್ವಲ್ ಟು 1 ಆಯ್ತಲ್ವಾ. ಸೊ ನೆಕ್ಸ್ಟ್ ನಾನೇನು ಮಾಡ್ತೀನಿ, ಎಕ್ಸ್ ಇಸ್ ಈಕ್ವಲ್ ಟು 3 ಕಂಡೀಷನ್ ತಗೋತೀನಿ. ಸೊ ಇಲ್ಲಿ ಹಿಂಗೆ ಚೇಂಜ್ ಮಾಡ್ಕೊಳ್ಳೋಣ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಈ ಕಂಡೀಷನಲ್ಲಿ ಎಫ್ ಆಫ್ ಎಕ್ಸ್ ಈ ರೀತಿ ಇರುತ್ತೆ ನೋಡಿ. ಸೊ ಇಲ್ಲಿ 3 ಅನ್ನೋದು ಇಲ್ಲಿದೆ. ಹಂಗಾಗಿ ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ಏನು ಬರುತ್ತೆ ಅಂದರೆ 4 ಬರುತ್ತೆ, 5 ಬರುತ್ತೆ. ಸೊ 4 ಯಾವಾಗ ಅಂದರೆ ಎಕ್ಸ್ ಇಸ್ ಲೆಸ್ ದೆನ್ 3 ಇದ್ದಾಗ. ಸೊ ಇಲ್ಲಿ 5 ಯಾವಾಗ ಅಂದರೆ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಇದ್ದಾಗ, ಈ ಕಂಡೀಷನಲ್ಲಿ. ಓಕೆನಾ. ಫಸ್ಟ್ ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಬಂದಾಗ ನಾವೇನು ತೊಗೋಬೇಕು, ಇಲ್ಲಿ ನೋಡಿ ಎಕ್ಸ್ ಇಸ್ ಈಕ್ವಲ್ ಟು 3 ಅನ್ನೋದೊಂದು ಕಂಡೀಷನ್, ಎಕ್ಸ್ ಇಸ್ ಗ್ರೇಟರ್ ದೆನ್ 3 ಅನ್ನೋದೊಂದು ಕಂಡೀಷನ್. ಇಲ್ಲಿ 5 ತೊಗೋಬೇಕು. ಓಕೆನಾ. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3, ಸೊ ಇಲ್ಲೇನು ತೊಗೋತೀರಾ ನೋಡಿ, ಸೊ ಎಫ್ ಆಫ್ 3 ಈಸ್ ಈಕ್ವಲ್ ಟು 5 ಬರುತ್ತೆ. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು, ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 3 ಮೈನಸ್, ಸೊ 3 ಮೈನಸ್ ಅಂತ ಬಂದಾಗ ಎಕ್ಸ್ ಲೆಸ್ ದೆನ್ 3, ಅವಾಗ ಏನು ತೊಗೋತೀರಾ, ಇಲ್ಲಿ 4 ತೊಗೋತೀರಾ. ಸೊ ಎಲ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತೆ, 4 ಬರುತ್ತೆ. ಕರೆಕ್ಟ್ ಅಲ್ವಾ. ನೆಕ್ಸ್ಟ್ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 3 ಪ್ಲಸ್ ತೊಗೋತೀರಾ. ಸೊ ಇಲ್ಲಿ ಏನು ಬರುತ್ತೆ, 5 ಬರುತ್ತೆ. ಕರೆಕ್ಟ್ ಅಲ್ವಾ ಮಕ್ಕಳ. ಆರ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು 5 ಬಂತು. ಓಕೆನಾ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು, ಇಯರ್ ಎಫ್ ಆಫ್ 3 ಈಸ್ ಈಕ್ವಲ್ ಟು ಆರ್ ಎಚ್ ಎಲ್, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್. ಕರೆಕ್ಟ್ ಅಲ್ವಾ. ಎಲ್ ಎಚ್ ಎಲ್ ವ್ಯಾಲ್ಯೂ ಏನಿದೆ, 4 ಇದೆ. ಅದೇ ಆರ್ ಎಚ್ ಎಲ್ ವ್ಯಾಲ್ಯೂ ಏನಿದೆ, 5 ಇದೆ. ಸೊ ಎಫ್ ಆಫ್ 3 ಕೂಡ 5, ಆರ್ ಎಚ್ ಎಲ್ ಕೂಡ 5. ಎಫ್ ಆಫ್ 3 ಈಸ್ ಈಕ್ವಲ್ ಟು ಆರ್ ಎಚ್ ಎಲ್, ಬಟ್ ಆರ್ ಎಚ್ ಎಲ್ ಇಸ್ ನಾಟ್ ಈಕ್ವಲ್ ಟು ಎಲ್ ಎಚ್ ಎಲ್. ಹೆನ್ಸ್ therefore f of x is discontinuous. f of x is discontinuous at x is equal to 3 ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಇನ್ನು 2 ಪಾಯಿಂಟ್ಗೆ ಚೆಕ್ ಮಾಡಬೇಕು. ಇಟ್ಸ್ ಈಸಿಯರ್, ಇದು ಕೂಡ ಈಸಿಯಾಗಿರುತ್ತೆ. ಸೊ ಯಾಕೆಂದರೆ ಇಲ್ಲಿ ನೋಡಿ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 0, ಓನ್ಲಿ ಒಂದು ಕಂಡೀಷನ್. ಇಲ್ಲಿ ಏನು ಚೆಕ್ ಮಾಡಬೇಕು, ಓನ್ಲಿ ಎಲ್ ಎಚ್ ಎಲ್ ಚೆಕ್ ಮಾಡಬೇಕು ಅಥವಾ ಆರ್ ಎಚ್ ಎಲ್ ಚೆಕ್ ಮಾಡಬೇಕು, ಇಲ್ಲ ಎಫ್ ಆಫ್ ಎಕ್ಸ್ ಫೈಂಡ್ ಔಟ್ ಮಾಡಬೇಕು. ನೋಡಿ ಇಲ್ಲಿ ಮಾಡ್ತೀನಿ. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0, ನೆಕ್ಸ್ಟ್ ಕಂಡೀಷನ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಎಫ್ ಆಫ್ ಎಕ್ಸ್ ಕಂಡೀಷನ್ ಇಷ್ಟೇ ಇದೆ. ಓಕೆನಾ. ಸೊ ಇಲ್ಲಿ ಏನು ತೊಗೋತೀರಾ ಅಂದರೆ ಎಫ್ ಆಫ್ ಎಕ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಎಫ್ ಆಫ್ 0 ಏನಾಗಿರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು 3 ಆಗುತ್ತೆ. ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ ಏನು ಚೆಕ್ ಮಾಡ್ತೀರಾ ನೋಡಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಚೆಕ್ ಮಾಡಿದಾಗ, ಸೊ ಲಿಮಿಟ್ ಚೆಕ್ ಮಾಡೋಣ. ಲಿಮಿಟ್ ಎಕ್ಸ್ಟೆನ್ಸ್ ಟು 0, ಎಫ್ ಆಫ್ ಎಕ್ಸ್ ಅಂತ ಬಂದಾಗ ದಿಸ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0, ಸೊ 3 ಬರುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 3.
ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ಎಫ್ ಆಫ್ 0 ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಎಫ್ ಆಫ್ ಎಕ್ಸ್. ಸೊ ಇದು ದಟ್ ಈಸ್ ಈಕ್ವಲ್ ಟು 3ನೇ ಬರುತ್ತೆ, ಕರೆಕ್ಟ್ ಅಲ್ವಾ? ಸೊ ಹೆನ್ಸ್ ಸೊ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಆಗುತ್ತೆ. ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಅಟ್ ಲಾಸ್ಟ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 10ಗೆ ಚೆಕ್ ಮಾಡಬೇಕಲ್ವಾ? ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 10. ಸೊ ಎಕ್ಸ್ ಇಸ್ ಈಕ್ವಲ್ ಟು 10ಗೆ ಚೆಕ್ ಮಾಡಿದಾಗ ಸೊ ಇಲ್ಲೇನು ಬರುತ್ತೆ ಅಂದರೆ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5 ಇರೋದು, ಕರೆಕ್ಟ್ ಅಲ್ವಾ? ಅದೊಂದೇ ಕಂಡೀಷನ್ ಇರೋದು. ಸೊ ಹಂಗಾಗಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 5, ದಟ್ ಇಂಪ್ಲೈಸ್ ಎಫ್ ಆಫ್ 10 ಇಸ್ ಈಕ್ವಲ್ ಟು ಕೂಡ ಏನು ಬರುತ್ತೆ? 5 ಬರುತ್ತೆ. ನೆಕ್ಸ್ಟ್ ಲಿಮಿಟ್ ಚೆಕ್ ಮಾಡೋಣ. ಲಿಮಿಟ್ ಎಕ್ಸ್ಟೆನ್ಸ್ ಟು 10. ಸೊ ಎಫ್ ಆಫ್ ಎಕ್ಸ್, ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನು ಬರುತ್ತೆ? ಸೊ 5 ಬರುತ್ತೆ. ಲಿಮಿಟ್ ಎಕ್ಸ್ಟೆನ್ಸ್ ಟು 10, 5 ವಿಲ್ ಬಿ ಈಕ್ವಲ್ ಟು ಆನ್ಸರ್ ಏನು ಬರುತ್ತೆ? 5 ಬರುತ್ತೆ. ಹೆನ್ಸ್ ಸೊ ಇಲ್ಲೇನು ಬರುತ್ತೆ ನೋಡಿ, ಎಫ್ ಆಫ್ 0 ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 10 ಎಫ್ ಆಫ್ ಎಕ್ಸ್. ಸೊ ಎರಡು ಈಕ್ವಲ್ ಆಗಿದೆ. ಹೆನ್ಸ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 10. ಸೊ ಎರಡು ಪಾಯಿಂಟಲ್ಲಿ ಕಂಟಿನ್ಯೂಸ್ ಆಗಿದೆ. ಯಾವೆರಡು ಪಾಯಿಂಟಲ್ಲಿ? ಎಕ್ಸ್ ಇಸ್ ಈಕ್ವಲ್ ಟು 10ನಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು 0ನಲ್ಲಿ ಕಂಟಿನ್ಯೂಸ್ ಆದರೆ, ಸೊ ಎಕ್ಸ್ ಇಸ್ ಈಕ್ವಲ್ ಟು 1ನಲ್ಲಿ, ಎಕ್ಸ್ ಇಸ್ ಈಕ್ವಲ್ ಟು 3ನಲ್ಲಿ ಏನಾಗಿದೆ? ಡಿಸ್ಕಂಟಿನ್ಯೂಸ್ ಆಗಿದೆ. ಸೊ ಅದನ್ನು ನಾವು ಇಲ್ಲಿ ಸ್ಟಡಿ ಮಾಡಿದ್ವಿ. ನೆಕ್ಸ್ಟ್ ಕ್ವಶನ್ ನಂಬರ್ 10 ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು, ಡಿಸ್ಕಸ್ ದಿ ಕಂಟಿನ್ಯೂಟಿ ಆಫ್ ದಿ ಫಂಕ್ಷನ್ ಎಫ್ ವೇರ್ ಎಫ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2x ವೇರ್ ಎಕ್ಸ್ ಇಸ್ ಲೆಸ್ ದೆನ್ 0 ಅಂತ ಇದೆ. 0 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂಡ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಎರಡು ಕಂಡೀಷನ್ ಇದೆ. ಇಲ್ಲಿ 4x ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಅಂತ ಇದೆ. ಸೊ ಇಲ್ಲಿ ನಾವೇನು ಫೈಂಡ್ ಔಟ್ ಮಾಡಬೇಕು ಅಂದರೆ, ವಿ ನೀಡ್ ಟು ಕಂಟಿನ್ಯೂಟಿ ಕಾನ್ಸೆಪ್ಟ್ ಡಿಸ್ಕಸ್ ಮಾಡಬೇಕು. ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅನ್ನೋದು ಒಂದು ಕಂಡೀಷನಲ್ಲಿ, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಅನ್ನೋದು ಒಂದು ಕಂಡೀಷನಲ್ಲಿ. 2 ಕಂಡೀಷನ್ಸಲ್ಲಿ ನಾವೇನು ಮಾಡಬೇಕು? ಇಲ್ಲಿ ಕಂಟಿನ್ಯೂಟಿನ ತೋರಿಸ್ತಾ ಹೋಗಬೇಕು. ಸೊ ಇಲ್ಲಿ ನಾನು ಕಂಡೀಷನ್ಸ್ನ 2 ಟೈಪ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೋತೀನಿ, ಓಕೆನಾ? ಸೊ ಯಾವ ರೀತಿ ಅನ್ನೋದಾದರೆ, ಫಸ್ಟ್ ಎಫ್ ಆಫ್ ಎಕ್ಸ್ನ ಸ್ಪ್ಲಿಟ್ ಮಾಡ್ಕೋತೀನಿ. ನೋಡಿ ಇಲ್ಲಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಈ ರೀತಿ ಸ್ಪ್ಲಿಟ್ ಮಾಡ್ತೀನಿ. ಫಸ್ಟ್ ಏನಿದೆ ನೋಡೋದಾದರೆ, ಸೊ ಇಲ್ಲಿ 2x ಇದೆ, ನೆಕ್ಸ್ಟ್ 0 ಇದೆ, ಓಕೆನಾ? ಸೊ 2x ಯಾವಾಗ ಅಂದರೆ ಇಫ್ ಎಕ್ಸ್ ಇಸ್ ಲೆಸ್ ದೆನ್ 0, ಎಕ್ಸ್ ಅನ್ನೋದು ಲೆಸ್ ದೆನ್ 0 ಇದ್ರೆ ಮಾತ್ರ, ಓಕೆನಾ? ನೆಕ್ಸ್ಟ್ ಇಫ್ ಎಕ್ಸ್ ಇಸ್ 0 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಅಂತ ಇದೆ. ಸೊ ಇದನ್ನ ನಾನು ಈ ರೀತಿ ಬರೀಬೋದು, ಎಕ್ಸ್ ಇಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 0 ಅಂತ ಬರೀಬೋದು, ಓಕೆನಾ? ಎರಡು ಒಂದೇ ಕಂಡೀಷನ್. ಸೊ ಈ ರೀತಿ ನಾನು ಫಂಕ್ಷನ್ನ ಸ್ಪ್ಲಿಟ್ ಮಾಡ್ಕೋತೀನಿ. ನಾವು ಸೊ ನಾನೇನು ಫೈಂಡ್ ಔಟ್ ಮಾಡಬೇಕು? ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಎಫ್ ಆಫ್ ಎಕ್ಸ್ ಏನು ಬರುತ್ತೆ ಅಂದಾಗ, ಸೊ ಈ ಕಂಡೀಷನ್ ಅಬ್ಸರ್ವ್ ಮಾಡಿದಾಗ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ, ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಇದೆ. ಎಕ್ಸ್ ಇಸ್ ಈಕ್ವಲ್ ಟು 0 ಇದ್ದಾಗ ಎಫ್ ಆಫ್ 0 ಏನಾಗುತ್ತೆ? 0ನೇ ಆಗುತ್ತೆ. ಎಫ್ ಆಫ್ 0 ವಿಲ್ ಬಿ ಈಕ್ವಲ್ ಟು 0. ನೆಕ್ಸ್ಟ್ ನಾನೇನು ಫೈಂಡ್ ಔಟ್ ಮಾಡಬೇಕು? ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಎಲ್ ಎಚ್ ಎಲ್ ಇನ್ ದ ಸೆನ್ಸ್ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬಂದಾಗ, ಸೊ ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಮೈನಸ್ ಅಂತ ಬಂದರೆ 0 ಮೈನಸ್ ಅಂತ ತಗೋಬೋದು. 0 ಮೈನಸ್ ಎಫ್ ಆಫ್ ಎಕ್ಸ್, ಓಕೆನಾ? 0 ಮೈನಸ್ ಇನ್ ದ ಸೆನ್ಸ್ ಎಕ್ಸ್ ಇಸ್ ಲೆಸ್ ದೆನ್ 0 ಅನ್ನೋ ಕಂಡೀಷನ್ ಇಲ್ಲಿದೆ, ಇಲ್ಲಿದೆ. ಸೊ ಅಂದರೆ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ತಗೋತೀರಾ? ಲಿಮಿಟ್ ಎಕ್ಸ್ಟೆನ್ಸ್ ಟು 0 2x, ಓಕೆನಾ? ಸೊ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 2 ಟೈಮ್ಸ್ ಆಫ್ 0 ದಟ್ ವಿಲ್ ಬಿ ಈಕ್ವಲ್ ಟು 0. ಎಲ್ ಎಚ್ ಎಲ್ ಏನು ಬರುತ್ತೆ? 0 ಬರುತ್ತೆ. ನೆಕ್ಸ್ಟ್ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಆರ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ದಟ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ಟೆನ್ಸ್ ಟು 0 ಪ್ಲಸ್, ಸೊ ಎಫ್ ಆಫ್ ಎಕ್ಸ್ 0 ಪ್ಲಸ್ ಅಂತ ಬಂದಾಗ ಎಕ್ಸ್ ಇಸ್ ಗ್ರೇಟರ್ ದೆನ್ 0. ಆ ಕಂಡೀಷನಲ್ಲಿ ನಮಗೆ 0ನೇ ಇದೆ, ಅಂದರೆ ಇಲ್ಲಿ ಏನು ತಗೋತೀರಾ? 0. ಸೊ ಆರ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತೆ? 0ಗೆ 0 ಸಬ್ಸ್ಟಿಟ್ಯೂಟ್ ಮಾಡಿ 0ನೇ ಬರುತ್ತೆ, ಓಕೆನಾ? ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನಾವು. ಸೊ ಎಫ್ ಆಫ್ 0, ಎಲ್ ಎಚ್ ಎಲ್, ಆರ್ ಎಚ್ ಎಲ್ ಮೂರು ಕೂಡ ಈಕ್ವಲ್ ಇದೆಯಾ? ಎಫ್ ಆಫ್ 0 ಅಂದ್ರೂ ಅದ್ರ ವ್ಯಾಲ್ಯೂ 0ನೇ ಇದೆ, ಎಲ್ ಎಚ್ ಎಲ್ ವ್ಯಾಲ್ಯೂ 0ನೇ ಇದೆ, ಆರ್ ಎಚ್ ಎಲ್ ವ್ಯಾಲ್ಯೂ ಕೂಡ 0ನೇ ಇದೆ. ಸೊ ಹಾಗಿದ್ರೆ ನಾನು ಏನು ಬರೀಬೋದು? ಇಯರ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್. ಸೊ ಈ ಕಂಡೀಷನ್ನ ಬರೆದು ಸೊ ಕನ್ಕ್ಲೂಡ್ ಮಾಡಿದ್ರೆ ಮುಗಿತು. ನೆಕ್ಸ್ಟ್ ಸೊ ಇನ್ನೊಂದು ಟರ್ಮ್ನ ಸ್ಪ್ಲಿಟ್ ಮಾಡ್ತೀನಿ ಅಂತ ಹೇಳಿದೆ ಅಲ್ವಾ? ಸೊ ಅದು ಯಾವ ರೀತಿ ಅಂತ ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡೋಣ. ಸೊ ನಾವು ಎಫ್ ಆಫ್ ಎಕ್ಸ್ನ ಸ್ಪ್ಲಿಟ್ ಮಾಡ್ತಾ ಹೋಗ್ತೀನಿ. ನೋಡಿ ಇಲ್ಲಿ ಜಸ್ಟ್ ಸೊ ಈ ರೀತಿ ಸಾಲ್ವ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಸ್ಪ್ಲಿಟ್ ಮಾಡೋದು ಯಾವ ರೀತಿ ಅಂದರೆ 0 ಮತ್ತು 4x ಅಂತ ತೊಗೋತೀನಿ. 0 ಯಾಕೆ ಸರ್ ಅಂದಾಗ ಇಲ್ಲಿ ಈ ಕಂಡೀಷನ್ ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ನೆಕ್ಸ್ಟ್ 4x ಯಾವಾಗ ಸರ್ ಅಂದರೆ ಎಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 1. ಸೊ ಇಲ್ಲಿ ನೋಡ್ತಾ ಹೋಗ್ಬೋದು ನೀವು, ಎಕ್ಸ್ ಇಸ್ ಈಕ್ವಲ್ ಟು 1 ಕೂಡ ಇದೆ, ಎಕ್ಸ್ ಇಸ್ ಲೆಸ್ ದೆನ್ 1 ಕೂಡ ಇದೆ. ಸೊ ಎರಡು ಕಂಡೀಷನ್ ಇದೆ ನಾವು. ಸೊ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1,
ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ 0 ಆಗಿರುತ್ತೆ, ಅಂದರೆ ಎಫ್ ಆಫ್ 1 ವ್ಯಾಲ್ಯೂ ಕೂಡ ಏನಾಗಿರುತ್ತೆ 0ನೇ ಆಗಿರುತ್ತೆ. ನೆಕ್ಸ್ಟ್ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕಲ್ವಾ, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0ನ 1, ಓಕೆ 1 ಇದೆ, 1 ಮೈನಸ್, ಸೊ ಇಲ್ಲಿ ಮೈನಸ್ ನಿಮಿಷ. ಸೊ ನೆಕ್ಸ್ಟ್ ಏನು ಫೈಂಡ್ ಔಟ್ ಮಾಡಬೇಕು, ಇಲ್ಲಿ ನಾವು ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್. ಎ ಮೈನಸ್ ಅಂತ ಬಂದಾಗ ಎ ವ್ಯಾಲ್ಯೂ ಏನಿದೆ 1 ಇದೆ, ಅಂದರೆ ಎಕ್ಸ್ ಟೆನ್ಸ್ ಟು 1 ಮೈನಸ್ ಎಫ್ ಆಫ್ ಎಕ್ಸ್. 1 ಮೈನಸ್ ಅಂತ ಬಂದಾಗ ಎಕ್ಸ್ ಇಸ್ ಲೆಸ್ ದೆನ್ 1 ಅನ್ನೋ ಕಂಡೀಷನ್. ಎಕ್ಸ್ ಇಸ್ ಲೆಸ್ ದೆನ್ 1 ಯಾವುದ್ರಲ್ಲಿದೆ ನೋಡಿ, ಎಕ್ಸ್ ಲೆಸ್ ದೆನ್ 1 ಅನ್ನೋದು 0 ಕಂಡೀಷನ್ಗೆ ಇದೆ. ಸೊ ಇಲ್ಲಿ ಏನು ತಗೋಬೇಕು 0. ಸೊ ಎಲ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತೆ ಅಂದರೆ ದಟ್ ವಿಲ್ ಬಿ ಈಕ್ವಲ್ ಟು 0 ಇಟ್ ಸೆಲ್ಫ್. ನೆಕ್ಸ್ಟ್ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ತಗೋಬೇಕು. ಎ ಪ್ಲಸ್ ಅಂತ ಬಂದಾಗ ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಕಂಡೀಷನ್. ಎಕ್ಸ್ ಇಸ್ ಗ್ರೇಟರ್ ದೆನ್ 1 ಯಾವ ಕಂಡೀಷನ್ ಅಲ್ಲಿ ಇದೆ, 4x ಅಲ್ಲಿ ಇದೆ. ಸೊ ಇಲ್ಲಿ ಏನು ತಗೋಬೇಕು, ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಇಂಟು 4x ತಗೋತೀರಾ. ಸೊ ಇಲ್ಲಿ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ 4 ಟೈಮ್ಸ್ ಆಫ್ 1, ಸೊ ವಿಲ್ ಬಿ ಈಕ್ವಲ್ ಟು 4. ಆರ್ ಎಚ್ ಎಲ್ ವ್ಯಾಲ್ಯೂ ಏನು ಬರುತ್ತಪ್ಪ, ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು 4 ಬರುತ್ತೆ. ಬಟ್ ಸೊ ಈ ಕಂಡೀಷನ್ ಅಲ್ಲಿ ನಾವೇನು ನೋಡಿ, ಸೊ ಎಫ್ ಆಫ್ 1 ಏನಿದೆ ದಟ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಇದೆ, ಬಟ್ ಇಟ್ ಈಸ್ ನಾಟ್ ಈಕ್ವಲ್ ಟು ಆರ್ ಎಚ್ ಎಲ್ ಇದೆ. ಆರ್ ಎಚ್ ಎಲ್ಗೆ ಈಕ್ವಲ್ ಆಗ್ತಾ ಇಲ್ಲ, ಯಾಕೆಂದ್ರೆ ಸೊ ಇವೆರಡರದ್ದು ಕಂಡೀಷನ್ 0 ಇದ್ರೆ ಇದ್ರದ್ದು ಕಂಡೀಷನ್ 4 ಇದೆ, ಕರೆಕ್ಟ್ ಅಲ್ವಾ. ಸೊ ನೆನ್ಸ್ ನಾನೇನಂತ ಬರೀಬೋದು, ಹೆನ್ಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಎಫ್ ಆಫ್ ಎಕ್ಸ್ ಈಸ್ ಡಿಸ್ಕಂಟಿನ್ಯೂಸ್. ಸೊ ಈ ಕಂಡೀಷನ್ನ ನಾವು ಸ್ಪಷ್ಟವಾಗಿ ಹೇಳ್ಬೋದು ಇಲ್ಲಿ. ನೆಕ್ಸ್ಟ್ ಕ್ವಶನ್ ನೋಡ್ತಾ ಹೋಗೋಣ. ಸೊ ಕ್ವಶನ್ ನಂಬರ್ 11. ಸೊ ಇಲ್ಲೂ ಕೂಡ ಸೊ ವಿ ಹ್ಯಾವ್ 2 ಕಂಡೀಷನ್. ಸೊ ಇಲ್ಲಿ ಏನು ಕಂಡೀಷನ್ಸ್ ಇದೆ ಅಂತ ನೋಡೋದಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು -1 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ಇಸ್ ಈಕ್ವಲ್ ಟು -1 ಮತ್ತು ಎಕ್ಸ್ ಇಸ್ ಈಕ್ವಲ್ ಟು 1 ಎರಡು ಕಂಡೀಷನ್ ಅಲ್ಲಿ ಕಂಟಿನ್ಯೂಟಿನ ಚೆಕ್ ಮಾಡ್ತಾ ಹೋಗ್ಬೇಕು. ಸೊ ಇಲ್ಲಿ ಏನು ಸಾಲ್ವ್ ಮಾಡ್ತೀರಾ, ಫಸ್ಟ್ ಜಸ್ಟ್ ಚೆಕ್. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ನೇ ಕೂಡ ಸ್ಪ್ಲಿಟ್ ಮಾಡ್ಕೊಳ್ಳೋಣ. ಸೊ ಎಫ್ ಆಫ್ ಎಕ್ಸ್ನ ಯಾವ ರೀತಿ ಸ್ಪ್ಲಿಟ್ ಮಾಡ್ತೀರಾ ಸರ್ ಅಂತ ನೀವು ಕೇಳ್ಬೋದು, ಕರೆಕ್ಟ್ ಅಲ್ವಾ, ಆಲ್ರೆಡಿ ನಾವು ಮಾಡಿದ್ವಲ್ಲ. ಸೊ ಇಲ್ಲಿ ಏನು ಮಾಡ್ತೀನಿ, ಎಫ್ ಆಫ್ ಎಕ್ಸ್ನ ಸ್ಪ್ಲಿಟ್ ಮಾಡ್ತೀನಿ. ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು, ಸೊ ಈ ರೀತಿ ಬರ್ಕೋತೀನಿ, -2 ಫಸ್ಟ್ ಕಂಡೀಷನ್, 2x ಸೆಕೆಂಡ್ ಕಂಡೀಷನ್, ಓಕೆನಾ. ಸೊ ಫಸ್ಟ್ ಕಂಡೀಷನ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1. ಸೆಕೆಂಡ್ ಕಂಡೀಷನ್, ಸೊ ಇದು ಮಾತ್ರ ತಗೋಬೇಕು, -1 ಲೆಸ್ ದೆನ್ ಎಕ್ಸ್ ಅಂತ ಇದೆ. ನಾನು ಎಂತ ಬರೀಬೋದು, ಎಕ್ಸ್ ಇಸ್ ಗ್ರೇಟರ್ ದೆನ್ -1 ಅಂತ ಕೂಡ ಬರೀಬೋದು, ಎಕ್ಸ್ ಇಸ್ ಗ್ರೇಟರ್ ದೆನ್ -1. ಸೊ ಇಲ್ಲೇನು ಸಾಲ್ವ್ ಮಾಡಬೇಕು, ಫಸ್ಟ್ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು -1 ಆಫ್ ಮೈನಸ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ಬರುತ್ತೆ ನೋಡಿ, ಎಕ್ಸ್ ಇಸ್ ಲೆಸ್ ದೆನ್ -1 ಯಾವ ಕಂಡೀಷನ್ ಇದೆ, ಸೊ ಇಲ್ಲಿದೆ ಅಂದಾಗ ಇದ್ರ ವ್ಯಾಲ್ಯೂ -2 ಅಂತ ತಗೋಬೇಕು. ಎಲ್ ಎಚ್ ಎಲ್ ವ್ಯಾಲ್ಯೂ -2ಗೆ -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಅಗೇನ್ -2ನೇ ಬರುತ್ತೆ. ನೆಕ್ಸ್ಟ್ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಿದ್ರೆ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು -1 ಪ್ಲಸ್, ಸೊ ಇಲ್ಲೇನು ಬರುತ್ತೆ ನೋಡಿ, ಎಕ್ಸ್ ಇಸ್ ಗ್ರೇಟರ್ ದೆನ್ -1 ಯಾವ ಕಂಡೀಷನ್ ಇದೆ, 2x ಕಂಡೀಷನ್ ಅಲ್ಲಿ ಇದೆ. ಈ 2xನ ತಗೋಬೇಕು. ಸೊ ಇಲ್ಲಿ 2x ಎಕ್ಸ್ ಜಾಗಕ್ಕೆ ಸೊ -1 ಸಬ್ಸ್ಟಿಟ್ಯೂಟ್ ಮಾಡೋರು ಆನ್ಸರ್ ಏನು ಬರುತ್ತೆ, -2. ಸೊ ಇಲ್ಲಿ ನೋಡಿ ಎಫ್ ಆಫ್ -1 ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಬಂತು. ಈ ಕಂಡೀಷನಲ್ಲಿ ನಾನು ಏನು ಕನ್ಕ್ಲೂಡ್ ಮಾಡ್ಬೋದು ಅಂದರೆ, ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು -1. ಎಕ್ಸ್ ಇಸ್ ಈಕ್ವಲ್ ಟು -1 ಅಲ್ಲಿ ಎಫ್ ಆಫ್ ಎಕ್ಸ್ ಏನಾಗಿದೆ, ಕಂಟಿನ್ಯೂಸ್ ಆಗಿದೆ. ನೆಕ್ಸ್ಟ್ ಸೊ ಇಲ್ಲಿ ಯಾವ ಕಂಡೀಷನ್ ತಗೋತೀನಿ, ಫಸ್ಟ್ ಇಲ್ಲಿ ಎಫ್ ಆಫ್ ಎಕ್ಸ್ನ ಸ್ಪ್ಲಿಟ್ ಮಾಡ್ಕೋತೀನಿ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು, ಸೊ ಏನು ಬರುತ್ತೆ ಅಂದರೆ 2x ಬರುತ್ತೆ, ಇನ್ನೊಂದು ಕಂಡೀಷನ್ 2 ಬರುತ್ತೆ. ಸೊ ಇಲ್ಲಿ ಈ ಕಂಡೀಷನ್ ಮಾತ್ರ ತಗೋಬೇಕು, ಎಕ್ಸ್ ಈಸ್ ಇಫ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1. ಇಲ್ಲಿ ಬಂದಾಗ ಎಕ್ಸ್ ಈಸ್ ಗ್ರೇಟರ್ ದೆನ್ 1 ಬರುತ್ತೆ. ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಬಂದಾಗ ಎಕ್ಸ್ ಇಸ್ ಲೆಸ್ ದೆನ್ 1 ಇರುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು 1 ಬರುತ್ತೆ ಈ ಕಂಡೀಷನ್, ಓಕೆನಾ. ನಾವು ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಎಫ್ ಆಫ್ ಎಕ್ಸ್ ಏನಾಗಿರುತ್ತೆ ಅಂದರೆ 2x ಆಗಿರುತ್ತೆ. ಸೊ 2x ಯಾಕೆ ಸರ್ ತಗೋತೀರಾ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 1 ಇದೆ ಅಂದಾಗ ಇದನ್ನೇ ತಗೋಬೇಕು. ಸೊ ಇಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 1 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿದಾಗ 2 ಟೈಮ್ಸ್ ಆಫ್ 1 ಅಂದರೆ ಎಫ್ ಆಫ್ 1 ವ್ಯಾಲ್ಯೂ 2 ಬರುತ್ತೆ, ಓಕೆನಾ. ನೆಕ್ಸ್ಟ್ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕಲ್ವಾ. ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಮೈನಸ್ ಬರುತ್ತೆ, ಓಕೆನಾ. ಸೊ ಎಫ್ ಆಫ್ ಎಕ್ಸ್ 1 ಮೈನಸ್ ಅಂತ ಬಂದರೆ ಎಕ್ಸ್ ಇಸ್ ಲೆಸ್ ದೆನ್ 1. ಎಕ್ಸ್ ಲೆಸ್ ದೆನ್ 1 ಯಾವ ಕಂಡೀಷನ್ ಇದೆ, ಫಸ್ಟ್ ಕಂಡೀಷನ್, ಅಂದರೆ ಸೊ 2xನ ತಗೋತೀರಾ. ಸೊ 2x ತಗೋತೀರಾ. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಸೊ
2 ಇಂಟು ಸೊ 1 ಬರುತ್ತೆ, 2 1s 2ನೇ ಬರುತ್ತೆ. ನೆಕ್ಸ್ಟ್ ಆರ್ ಎಚ್ ಎಲ್ ತಗೋಬೇಕು. ಸೊ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್ ಅಂದಾಗ ಎಕ್ಸ್ ಗ್ರೇಟರ್ ದೆನ್ 1, ಅದ್ರ ವ್ಯಾಲ್ಯೂ ಏನಿದೆ 2 ಇದೆ. ಓಕೆನಾ, 2 ಸಬ್ಸ್ಟಿಟ್ಯೂಟ್ ಮಾಡ್ತೀರಾ. ಸೊ 2ಗೆ 1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ದ ಆನ್ಸರ್ ವಿಲ್ ಬಿ 2. ಇಲ್ಲೂ ಕೂಡ ಏನಾಗಿದೆ ನೋಡಿ, ಎಫ್ ಆಫ್ 1 ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಎಲ್ ಎಚ್ ಎಲ್ ವ್ಯಾಲ್ಯೂ ದಟ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ವ್ಯಾಲ್ಯೂ, ಮೂರು ಕೂಡ ಈಕ್ವಲ್ ಆಗಿರೋದ್ರಿಂದ ದೇರ್ ಫೋರ್ ಎಫ್ ಆಫ್ ಎಕ್ಸ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು -1 ಅಲ್ಲೂ ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲೂ ಎರಡರಲ್ಲೂ ಏನಾಗಿದೆ, ಎಫ್ ಆಫ್ ಎಕ್ಸ್ ಕಂಟಿನ್ಯೂಸ್ ಆಗಿದೆ. ನೆಕ್ಸ್ಟ್ ಕಂಡೀಷನ್, ಕ್ವಶನ್ ನಂಬರ್ 12 ಅಂಡ್ ಬಿ ಅಂತ ಹೇಳಿದ್ರೆ ಯು ನೀಡ್ ಟು ಶೋ ದಟ್ ಸರಿ ಹೋಗ್ತಾ ಇರೋದಾ ಇದು. ಓಕೆ, ನಾವು ಫೈಂಡ್ ದ ರಿಲೇಷನ್ ಬಿಟ್ವೀನ್ ಎ ಅಂಡ್ ಬಿ. ಎ ಮತ್ತು ಬಿಗೆ ಇರ್ತಕ್ಕಂಥ ರಿಲೇಷನ್ ಫೈಂಡ್ ಔಟ್ ಮಾಡಬೇಕು. ಸೊ ದಟ್ ಎಫ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಅಂತ ಹೇಳಿದಾನೆ. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಬಂದು ಎ ಎಕ್ಸ್ ಪ್ಲಸ್ ಬಿ ಇಫ್ ಎಕ್ಸ್ ಇಸ್ ಲೆಸ್ ದನ್ ಆರ್ ಈಕ್ವಲ್ ಟು 3 ಅಂತಿದೆ, ಬಿ ಎಕ್ಸ್ ಪ್ಲಸ್ 3 ಇಫ್ ಎಕ್ಸ್ ಇಸ್ ಗ್ರೇಟರ್ ದನ್ 3 ಅಂತಿದೆ. ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3. ಸೊ ಇಷ್ಟೊತ್ತರೆಗೂ ನೀವೇನು ಫೈಂಡ್ ಔಟ್ ಮಾಡ್ತೀರಿ, ಯು ನೀಡ್ ಟು ಚೆಕ್ ದಿ ಕಂಟಿನ್ಯೂಟಿ ಅಥವಾ ಡಿಸ್ಕಂಟಿನ್ಯೂಟಿ ಅಂತ ಹೇಳ್ತಿದ್ದ. ಬಟ್ ಇಲ್ಲೇನು ಹೇಳಿದಾನೆ, ಇಟ್ ಈಸ್ ಆಲ್ರೆಡಿ ಕಂಟಿನ್ಯೂಸ್ ಅಂತ ಹೇಳಿದಾನೆ. ಎಕ್ಸ್ ಇಸ್ ಈಕ್ವಲ್ ಟು 3 ಅನ್ನೋದ್ರಲ್ಲಿ ಇದು ಕಂಟಿನ್ಯೂಸ್ ಆಗಿದೆ. ಸೊ ಅದನ್ನು ಯೂಸ್ ಮಾಡಿಕೊಂಡು ನೀವೇನು ಫೈಂಡ್ ಔಟ್ ಮಾಡಬೇಕು, ಎ ಆ್ಯಂಡ್ ಬಿ ವ್ಯಾಲ್ಯೂ ಅಥವಾ ಎ ಆ್ಯಂಡ್ ಬಿಗೆ ಇರ್ತಕ್ಕಂಥ ರಿಲೇಷನ್ಶಿಪ್ನ ಫೈಂಡ್ ಔಟ್ ಮಾಡಬೇಕು. ಸೊ ಯಾವ ರೀತಿ ಅಂದರೆ, ಸೊ ಇಲ್ಲಿ ನಮ್ಗೆ ಗೊತ್ತಿರೋದು, ಸೊ ಕಂಟಿನ್ಯೂಸ್ ಆಗಿದೆ ಅಂದರೆ ದ ಫಂಕ್ಷನ್ ಕಂಟಿನ್ಯೂಸ್ ಇಟ್ ಸೆಲ್ಫ್ ಇಸ್ ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 3 ಅಂತ ಹೇಳೋದಾದರೆ ಎಫ್ ಆಫ್ ಎ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗಿರುತ್ತೆ. ಕರೆಕ್ಟಾಗ ಸೊ ಈ ಕಂಡೀಷನ್ ಯೂಸ್ ಮಾಡಿಕೊಂಡು ಸೊ ಇದನ್ನು ಸಾಲ್ವ್ ಮಾಡಬೇಕು. ಸೊ ಇಲ್ಲಿ ಎಫ್ ಆಫ್ ಎ ತೊಗೊಳ್ಳೋಣ ಅಂದರೆ ಎಫ್ ಆಫ್ ಎ ನನಗೆ ಗೊತ್ತಿಲ್ಲ. ಸೊ ಏನು ಬರುತ್ತೆ, ಎಫ್ ಆಫ್ 3 ವ್ಯಾಲ್ಯೂ ಏನು ಬರುತ್ತೆ ನನಗೆ ಗೊತ್ತಿಲ್ಲ. ಸೊ ಹಂಗಾಗಿ ನಾನೇನು ಮಾಡ್ತೀನಿ, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ತೊಗೋತೀನಿ. ಫಸ್ಟು ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಕಂಡೀಷನ್ ತೊಗೋತೀನಿ. ಸೊ ಎಲ್ ಎಚ್ ಎಲ್ ಅಂತ ಬಂದಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಸೊ ಇಲ್ಲಿ ಎಕ್ಸ್ ಟೆನ್ಸ್ ಟು 3 ಆಗಿರೋದ್ರಿಂದ ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಮೈನಸ್. ಸೊ ಇಲ್ಲಿ 3 ಮೈನಸ್ ಅಂತ ಹೇಳಿದ್ರೆ ಈ ಕಂಡೀಷನ್ ನೋಡ್ತಾ ಬಂದರೆ ಎಕ್ಸ್ ಇಸ್ ಲೆಸ್ ದೆನ್ 3 ಕರೆಕ್ಟ್ ಅಲ್ವಾ. ಎಕ್ಸ್ ಇಸ್ ಲೆಸ್ ದೆನ್ 3 ಅಂದರೆ ಇದನ್ನು ತೊಗೋಬೇಕು. ಸೊ 3 ಟೈಮ್ಸ್ ಆಫ್ ಎ ಎಕ್ಸ್ ಪ್ಲಸ್ 1 ಇದೆ. ಸೊ ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 3 ಪ್ಲಸ್ ಆಫ್, ಸೊ ಇಲ್ಲಿ ಏನು ಬರುತ್ತೆ ಅಂದರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 3 ಇರೋದ್ರಿಂದ ಬಿ ಎಕ್ಸ್ ಪ್ಲಸ್ 3 ಕಂಡೀಷನ್ನ ತೊಗೋತೀನಿ. ಸೊ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್, 3ನ ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. ಎ ಟೈಮ್ಸ್ ಆಫ್ 3 ಪ್ಲಸ್ 1 ಇಸ್ ಈಕ್ವಲ್ ಟು ಬಿ ಟೈಮ್ಸ್ ಆಫ್ 3 ಪ್ಲಸ್ 3 ಆಗುತ್ತೆ. ಓಕೆನಾ. ಸೊ 3a ಪ್ಲಸ್ 1 ಇಸ್ ಈಕ್ವಲ್ ಟು 3b ಪ್ಲಸ್ 3 ಇದೆ. ಸೊ ಈ ಕಡೆ ತೊಗೊಂಡಾಗ 3a ಮೈನಸ್ 3b ಇಸ್ ಈಕ್ವಲ್ ಟು 3 ಮೈನಸ್ 1 ಆಗುತ್ತೆ. ಸೊ ಇಲ್ಲಿ ಸಾಲ್ವ್ ಮಾಡೋದಾದರೆ ಸೊ 3a ಮೈನಸ್ 3b ವಿಲ್ ಬಿ ಈಕ್ವಲ್ ಟು 2. ಸೊ ಇದು ನಮ್ಮ ರಿಲೇಷನ್ಶಿಪ್ ಬಿಟ್ವೀನ್ ಎ ಆ್ಯಂಡ್ ಬಿ ಸೊ ಆಗಿದೆ. ಸೊ ಇಷ್ಟನ್ನು ಸಾಲ್ವ್ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಕ್ವಶನ್ ನಂಬರ್ 13 ನೋಡೋದಾದರೆ, ಸೊ ಇಲ್ಲಿ ಏನು ಹೇಳಿದ್ದಾನೆ ನೋಡಿ, ಫಾರ್ ವಾಟ್ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಸೊ ಇಲ್ಲಿ ನೀವೇನು ಫೈಂಡ್ ಔಟ್ ಮಾಡಬೇಕು, ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ if the function is defined by f of x is equal to lambda into x square minus 2x if x is less than or equal to 0. ಅದೇ ಥರ 4x plus 1 if x is greater than 0 ಆಗಿದ್ದರೆ ಅಂತ ಹೇಳಿದ. ಸೊ ಇಲ್ಲಿ ನನಗೆ ಗೊತ್ತು, ಸೊ ದಿಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತ ಹೇಳಿದ. ಸೊ ಇದನ್ನ ಸಾಲ್ವ್ ಮಾಡಬೇಕು ಫಸ್ಟು. ಅದಾದ ನಂತರ ನೀವೇನು ಮಾಡಬೇಕು, ಎಕ್ಸ್ ಇಸ್ ಈಕ್ವಲ್ ಟು 1ಗೆ ಕಂಟಿನ್ಯೂಟಿನ ಚೆಕ್ ಮಾಡಬೇಕಾಗುತ್ತೆ. ಓಕೆನಾ. ಫಸ್ಟ್ ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ. ಲ್ಯಾಂಬ್ಡಾ ವ್ಯಾಲ್ಯೂ ಫೈಂಡ್ ಔಟ್ ಮಾಡೋದಂಗೆ, ಸೊ ಇಲ್ಲಿ ಮತ್ತೆ ಏನು ತಗೋಬೇಕು, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅನ್ನು ರೂಲ್ಬೋದು. ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಅನ್ನು ಬರೀ, ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ದಿಸ್ ಇಸ್ ದ ಗಿವನ್ ಥಿಂಗ್. ಹಂಗಾಗಿ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಆಗುತ್ತೆ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ ವ್ಯಾಲ್ಯೂ 0 ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಅಂತ ಬಂದಾಗ ಏನು ತೊಗೋಬೇಕು ನೋಡಿ, ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ, ಇಲ್ಲಿ ಎಕ್ಸ್ ಇಸ್ ಲೆಸ್ ದೆನ್ 0 ಇದೆ. ಈ ಕಂಡೀಷನ್ನ ತೊಗೋತೀವಿ. ಎಕ್ಸ್ ಇಸ್ ಲೆಸ್ ದೆನ್ 0 ಅಂತ ಬಂದಾಗ ಸೊ ಲ್ಯಾಂಬ್ಡಾ ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2x ಆಗಿರುತ್ತೆ. ಸೊ ವಿಚ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಅಂತ ಬಂದಾಗ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ 4x ಪ್ಲಸ್ 1 ಆಗಿರುತ್ತೆ. ಓಕೆನಾ. ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ 0 ಸಬ್ಸ್ಟಿಟ್ಯೂಟ್ ಮಾಡಿ 0 ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ 0 is equal to 4x plus 1 ಬರ್ತದೆ. ಓಕೆನಾ. ಸೊ ನಾವು ಇಲ್ಲಿ 0 is equal to 4x plus 1
4 times of 0 plus 1 ಬಂದ್ಬಿಡ್ತಲ್ಲ. ಬಂದ್ಬಿಡ್ತಲ್ಲ. ಕ್ವಶನ್ ನಂಬರ್ 13. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ದ ವ್ಯಾಲ್ಯೂ ಆಫ್ ಎಕ್ಸ್ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಲ್ಯಾಂಬ್ಡಾ ಟೈಮ್ಸ್ ಆಫ್ 0 ಸ್ಕ್ವೇರ್ ಮೈನಸ್ 0 ಇಸ್ ಈಕ್ವಲ್ ಟು, ಸೊ ಇಲ್ಲಿ 4 ಟೈಮ್ಸ್ ಆಫ್ 0 ಪ್ಲಸ್ 1 ಬರುತ್ತೆ. ಸೊ ಲ್ಯಾಂಬ್ಡಾ ಇಂಟು 0 ಇಸ್ ಈಕ್ವಲ್ ಟು 1 ಬರುತ್ತೆ. ಲ್ಯಾಂಬ್ಡಾ ಇಸ್ ಈಕ್ವಲ್ ಟು 1/0 ಬರುತ್ತೆ. ಹೆನ್ಸ್ ಲ್ಯಾಂಬ್ಡಾ ಅಥವಾ ಲ್ಯಾಂಬ್ಡಾ ವ್ಯಾಲ್ಯೂ, ಸೊ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಥವಾ ಲ್ಯಾಂಬ್ಡಾ ವ್ಯಾಲ್ಯೂ ಈಸ್ ನಾಟ್ ಡಿಫೈನ್ಡ್. ಸೊ ಡಿಫೈನ್ ಮಾಡೋಕ್ಕಾಗೋದಿಲ್ಲ. ಓಕೆನಾ. ಸೊ ಇದಿಷ್ಟು ಲ್ಯಾಂಬ್ಡಾ ವ್ಯಾಲ್ಯೂ. ನೆಕ್ಸ್ಟ್ ನಾನೇನು ಮಾಡಬೇಕು, ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1 ಕಂಟಿನ್ಯೂಟಿನ ಚೆಕ್ ಮಾಡಬೇಕು. ಕರೆಕ್ಟ್ ಅಲ್ವಾ. ಕಂಟಿನ್ಯೂಟಿ ಚೆಕ್ ಮಾಡೋದಾದರೆ, ಸೊ ಇಲ್ಲಿ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಎಫ್ ಆಫ್ 1 ಆಗಿರಬೇಕು. ಕರೆಕ್ಟ್ ಅಲ್ವಾ. ಸೊ ಈ ಕಂಡೀಷನ್ಗೆ ಬರೋಣ. ಸೊ ಲಿಮಿಟ್ ಎಕ್ಸ್ ಟೆನ್ಸ್ ಟು ಸೊ ಎ ಮೈನಸ್ ಅಂತ ತೊಗೊಂಡಾಗ, ಸೊ ಏನು ತೊಗೋತೀರಾ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂತ ತೊಗೋಬೇಕು. ಇಟ್ಸ್ ಗ್ರೇಟರ್ ದೆನ್ 0 ಆಗಿರೋದ್ರಿಂದ, ಸೊ ದಿಸ್ ಈಸ್ at x is equal to 0, ಲ್ಯಾಂಬ್ಡಾ ವ್ಯಾಲ್ಯೂ ಏನಾಗಿರುತ್ತೆ, ನಾಟ್ ಡಿಫೈನ್ಡ್ ಆಗಿರುತ್ತೆ. ಅದೇ ರೀತಿ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ಇಫ್ ಎಫ್ ಇಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 1, ದೆನ್ ನಾವೇನು ತೋರಿಸ್ಬೇಕು, ಎಕ್ಸ್ ಇಸ್ ಈಕ್ವಲ್ ಟು 1 ಅಲ್ಲಿ ಕಂಟಿನ್ಯೂಸ್ ಆಗಿದೆ ಅಂತ ಹೇಳಿದ್ರೆ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂನ ಚೆಕ್ ಮಾಡಬೇಕು. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಅಂತ ಕೇಳ್ತಾ ಇರೋದು. ಹಾಗಾಗಿ ಸೊ ಇಲ್ಲೂ ಕೂಡ ಏನಾಗಿರುತ್ತೆ, ಎಲ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಎಫ್ ಆಫ್ 1 ಆಗಿರುತ್ತೆ. ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಆಗಿರುತ್ತೆ. ಕರೆಕ್ಟ್ ಅಲ್ವಾ. ಸೊ ಇಲ್ಲಿಗೆ ಬಂದಾಗ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂತ ಬಂದಾಗ ಇಲ್ಲಿ 1 ಬರುತ್ತೆ, 1 ಮೈನಸ್ ಆಗಿರುತ್ತೆ. ಸೊ 1 ಮೈನಸ್ ಅಂತ ಬಂದಾಗ, ಸೊ ಎಕ್ಸ್ ಲೆಸ್ ದೆನ್ 0 ಆಗಿರುತ್ತಲ್ವಾ, ಲ್ಯಾಂಬ್ಡಾ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 2 ಟೈಮ್ಸ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 1 ಪ್ಲಸ್, ಅಂದರೆ ಗ್ರೇಟರ್ ದೆನ್ 0 ಆಗಿರೋದ್ರಿಂದ 4x ಪ್ಲಸ್ 1 ಆಗಿರುತ್ತೆ. ಓಕೆನಾ. ನಾವು ಸೊ ಇಲ್ಲಿಗೆ ಬಂದಾಗ ಲ್ಯಾಂಬ್ಡಾ ಟೈಮ್ಸ್ ಆಫ್ 1 ಸ್ಕ್ವೇರ್ ಮೈನಸ್ 2 ಬರುತ್ತೆ, 2 ಟೈಮ್ಸ್ ಆಫ್ 1 ಇರುತ್ತೆ, ವಿಚ್ ಇಸ್ ಈಕ್ವಲ್ ಟು ಇಲ್ಲಿಗೆ ಬಂದಾಗ 4 ಟೈಮ್ಸ್ ಆಫ್ 1 ಪ್ಲಸ್ 1 ಬರುತ್ತೆ. ಸೊ ಇಲ್ಲಿ ಲ್ಯಾಂಬ್ಡಾ ಟೈಮ್ಸ್ ಆಫ್ ಮೈನಸ್ 1 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು 4 ಪ್ಲಸ್ 1 5 ಆಗಿರುತ್ತೆ. ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಏನಾಗಿರುತ್ತೆ ಅಂದರೆ -5 ಆಗಿರುತ್ತೆ. ಸೊ ಇದಿಷ್ಟು. ಕ್ವಶನ್ ನಂಬರ್ 14 ನೋಡ್ತಾ ಹೋಗೋಣ. ಸೊ ಇಲ್ಲಿ find all the point of discontinuity of f where f of x is equal to sin x by x if x is less than 0, x plus 1 if x is greater than or equal to 0 ಅಂತ ಹೇಳ್ತಾನೆ. ಸೊ ಈ ಕಂಡೀಷನಲ್ಲಿ ಸಾಲ್ವ್ ಮಾಡ್ತಾ ಹೋಗಬೇಕು. ಡಿಸ್ಕಂಟಿನ್ಯೂಟಿ ನಾವು ಫೈಂಡ್ ಔಟ್ ಮಾಡ್ತಾ ಹೋಗಬೇಕು. ಫಸ್ಟ್ ನಾನು ಆಲ್ರೆಡಿ ಹೇಳಿದ್ದೆ, ನೀವೇನು ಫೈಂಡ್ ಔಟ್ ಮಾಡಬೇಕು, ಸೊ ಎಫ್ ಆಫ್ ಎ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಅದನ್ನು ಫೈಂಡ್ ಔಟ್ ಮಾಡಬೇಕು ಅಂದರೆ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0 ತೊಗೋಬೇಕು. ಸೊ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ಏನಾಗಿರುತ್ತೆ ನೋಡಿ, ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 0ನ ಒಂದು ಕಂಡೀಷನ್ ಇದೆ, ಎಕ್ಸ್ ಇಸ್ ಗ್ರೇಟರ್ ದೆನ್ 0ನ ಒಂದು ಕಂಡೀಷನ್ ಇದೆ. ಸೊ ಹಂಗಾಗಿ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಏನಾಗಿರುತ್ತೆ, ಎಕ್ಸ್ ಪ್ಲಸ್ 1. ಅಂದರೆ ಎಫ್ ಆಫ್ 0 ವ್ಯಾಲ್ಯೂ ಏನಾಗುತ್ತೆ, ಎಫ್ ಆಫ್ 0 ಇಸ್ ಈಕ್ವಲ್ ಟು 0 ಪ್ಲಸ್ 1 ಅಂತ ಬಂದಾಗ ಎಫ್ ಆಫ್ 0 ವ್ಯಾಲ್ಯೂ ಏನಾಗಿರುತ್ತೆ, 1 ಆಗಿರುತ್ತೆ. ನೆಕ್ಸ್ಟ್ ಸೊ ಇಲ್ಲಿಗೆ ಬರೋಣ.
ಸೊ ನಾವು ನೆಕ್ಸ್ಟ್ ಎಲ್ ಎಚ್ ಎಲ್ ಬರ್ದ ಹೋದರೆ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್, ಸೊ 0 ಮೈನಸ್ ಅಂತ ಬಂದಾಗ ಎಕ್ಸ್ ಲೆಸ್ ದೆನ್ 0 ಅಂತ ಬಂದಾಗ ಸೈನ್ ಎಕ್ಸ್ ಡಿವೈಡಿಂಗ್ ಬೈ ಎಕ್ಸ್ ಬರುತ್ತೆ. ಸೊ ಇದ್ರ ವ್ಯಾಲ್ಯೂ ನಮಗೆ ಗೊತ್ತಿದೆ, ಸೊ ಇದ್ರ ವ್ಯಾಲ್ಯೂ ಕೂಡ 1 ಬರುತ್ತೆ. ನೆಕ್ಸ್ಟ್ ಆರ್ ಎಚ್ ಎಲ್ ಟ್ರೈ ಮಾಡಿದಾಗ ಆರ್ ಎಚ್ ಎಲ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಅಂತ ಬಂದಾಗ, ಸೊ ಇಲ್ಲಿ 0 ಪ್ಲಸ್ ಅಂತ ಬಂದಾಗ ನೀವೇನು ತೊಗೋಬೇಕು, ಎಕ್ಸ್ ಪ್ಲಸ್ 1 ತೊಗೋಬೇಕು. ಸೊ ಎಕ್ಸ್ ಪ್ಲಸ್ 1 ಅಂತ ತೊಗೊಂಡಾಗ ಸೊ 0 ಪ್ಲಸ್ 1 1 ಬರುತ್ತೆ. ಸೊ ನಾವು ಸೊ ಎಲ್ಲಿ ಹೇಳೋದಾದರೆ ಸೊ ಎಫ್ ಆಫ್ 0 is equal to so limit x tends to 0 plus f of x which is equal to limit x tends to 0 minus f of x ಎಲ್ಲ ಕೂಡ ಈಕ್ವಲ್ ಇದೆ. hence f is continuous. f is continuous at x is equal to 0. hence there is no point of discontinuity ಆಗಿರುತ್ತೆ. ಸೊ ಇದು ಕ್ವಶನ್ ನಂಬರ್ 14. ನೆಕ್ಸ್ಟ್ ಕ್ವಶನ್ ನಂಬರ್ 15 ನೋಡ್ತಾ ಹೋಗೋಣ. ಸೊ ಇಲ್ಲೇನಿದೆ, ಡಿಟರ್ಮೈನ್ ಇಫ್ ಎಫ್ ಈಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಸೈನ್ 1 ಬೈ ಎಕ್ಸ್ 0 ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎಫ್ ಇಸ್ ನಾಟ್ ಈಕ್ವಲ್ ಟು 0 ಅಂತೇಳಿ. ದಿಸ್ ಇನ್ ದ ಸೆನ್ಸ್ ಎಫ್ ಎಕ್ಸ್ ಇಸ್ ಲೆಸ್ ದೆನ್ 0, ಎಕ್ಸ್ ಇಸ್ ಗ್ರೇಟರ್ ದೆನ್ 0 ಅಂತ, ಈಕ್ವಲ್ ಟು 0 ಆಗಿರಲ್ಲ ಅಷ್ಟೇ. ಓಕೆನಾ, ಈ ಕಂಡೀಷನ್ ಇದೆ. ಇಲ್ಲಿ ನೀವೇನು ಮಾಡಬೇಕು, ಇದು ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತಾ ಇಲ್ಲ, ಕಂಟಿನ್ಯೂಸ್ ಫಂಕ್ಷನ್ ಆಗುತ್ತಾ ಇಲ್ಲ ಅಂತ ಚೆಕ್ ಮಾಡಬೇಕು. ಓಕೆನಾ, ಸೊ ಮಾಡ್ತಾ ಹೋಗೋಣ ಇಲ್ಲಿ. ಸೊ ಫಸ್ಟ್ ನಾನೇನು ತೊಗೋಬೇಕು, ಇಫ್ ಎಫ್ ಆಫ್ 0 ಫೈಂಡ್ ಔಟ್ ಮಾಡಬೇಕಂದ್ರೆ ಎಕ್ಸ್ ಇಸ್ ಈಕ್ವಲ್ ಟು 0 ಕಂಡೀಷನಲ್ಲಿ ಎಫ್ ಆಫ್ ಎಕ್ಸ್ ವ್ಯಾಲ್ಯೂ ತೊಗೋಬೇಕು, ದಟ್ ಬಿಕಮ್ 0. ಓಕೆನಾ, ಸೊ ಎಫ್ ಆಫ್ 0 ಕೂಡ ಏನಾಗಿರುತ್ತೆ, 0ನೇ ಆಗಿರುತ್ತೆ. ಇದು ಫಸ್ಟ್ ಕಂಡೀಷನ್. ಸೆಕೆಂಡ್ ಕಂಡೀಷನ್, ಇದು ಫಸ್ಟ್ ಕಂಡೀಷನ್ ಆದರೆ ಸೆಕೆಂಡ್ ಕಂಡೀಷನ್ ಏನು, ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ದಟ್ ಇಂಪ್ಲೈಸ್ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್, ಸೊ ಎ ಮೈನಸ್ ಎಫ್ ಆಫ್ ಎಕ್ಸ್ ಆಗಿರುತ್ತೆ, ವಿಚ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಅಂತ ಬಂದಾಗ 0 ಮೈನಸ್ ಆಗುತ್ತೆ. ಸೊ ಎಕ್ಸ್ ಲೆಸ್ ದೆನ್ 0 ಅಂತ ಬಂದಾಗ ಎಕ್ಸ್ ಸ್ಕ್ವೇರ್ ಇಂಟು ಸೈನ್ ಆಫ್ 1 ಬೈ ಎಕ್ಸ್ ಆಗಿರುತ್ತೆ. ಓಕೆನಾ, ಸೊ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಇಂಟು ಎನಿಥಿಂಗ್ 0ನೇ ಆಗುತ್ತೆ. ಸೊ ಎಲ್ ಎಚ್ ಎಲ್ ವ್ಯಾಲ್ಯೂ 0 ಬರುತ್ತೆ. ಅದೇ ರೀತಿ ಥರ್ಡ್ ಆರ್ ಎಚ್ ಎಲ್ ಅಂತ ತೊಗೊಂಡಾಗ ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಆಗಿರುತ್ತೆ, ಎಫ್ ಆಫ್ ಎಕ್ಸ್ ಆಗಿರುತ್ತೆ, ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ ಏನು ತೊಗೋಬೇಕು, ಅಗೇನ್ ನೀವು ಇದನ್ನೇ ತೊಗೋಬೇಕು, ಎಕ್ಸ್ ಸ್ಕ್ವೇರ್ ಇಂಟು ಸೈನ್ 1 ಬೈ ಎಕ್ಸ್ ತೊಗೋಬೇಕು. ಓಕೆನಾ, ಸೊ ನೆಕ್ಸ್ಟ್ ಸಾಲ್ವ್ ಮಾಡ್ತಾ ಹೋದಾಗ ಸೊ ಇಲ್ಲಿ 0 ಸಬ್ಸ್ಟಿಟ್ಯೂಟ್ ಮಾಡಿದಾಗ 0 ಇಂಟು ಎನಿಥಿಂಗ್ 0ನೇ ಬರುತ್ತೆ. ಸೊ ಆರ್ ಎಚ್ ಎಲ್ ಕೂಡ 0ನೇ ಇರುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ಬಂದಾಗ ಎಫ್ ಆಫ್ 0 is equal to limit x tends to 0 minus f of x, that is equal to limit x tends to 0 plus f of x. ಅಂದರೆ ಎಲ್ ಎಚ್ ಎಲ್ is equal to ಆರ್ ಎಚ್ ಎಲ್ is equal to f of 0 ಆಯಿತು. hence f is continuous. f is continuous at x is equal to 0. therefore there is no point of discontinuity ಅದು ಹೇಳಿದ್ರೆ ಆಯಿತು. hence f is continuous at x is equal to 0 ಇಷ್ಟು ಹೇಳಿದ್ರೆ the point is clear. ಸೊ ಅಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡೋಕೆ ಹೇಳಿದ್ದ, ನಾಟ್ ಡಿಸ್ಕಂಟಿನ್ಯೂಟಿ. hence f is continuous ಅಂತ ಹೇಳಿದ್ರೆ the chapter is closed. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 16 ನೋಡ್ತಾ ಹೋಗಿ. ಸೊ ಎಕ್ಸಾಮಿನ್ ದ ಕಂಟಿನ್ಯೂಟಿ ಆಫ್ ಎಫ್ ವೇರ್ ಎಫ್ ಇಸ್ ಡಿಫೈನ್ಡ್ ಬೈ ಎಫ್ ಆಫ್ ಎಕ್ಸ್ is equal to sin x minus cos x if x is not equal to 0. ಅಂದರೆ x is less than 0, x is greater than 0 ಇದ್ದಾಗ ಈ ಕಂಡೀಷನ್, x is equal to 0 ಇದ್ದಾಗ ಈ ಕಂಡೀಷನ್ ತೊಗೋಬೇಕು. ಫಸ್ಟು ಎಫ್ ಆಫ್ 0 ಫೈಂಡ್ ಔಟ್ ಮಾಡೋದಾದರೆ ದಟ್ ವಿಲ್ ಬಿ -1 ಆಗಿರುತ್ತೆ. ಎಫ್ ಆಫ್ 0 ಏನಾಗಿರುತ್ತೆ, -1. ನೆಕ್ಸ್ಟ್ ಸೆಕೆಂಡ್ ಕಂಡೀಷನ್ ಏನು ಫೈಂಡ್ ಔಟ್ ಮಾಡಬೇಕು, ಎಲ್ ಎಚ್ ಎಲ್, ದಟ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಮೈನಸ್ ಎಫ್ ಆಫ್ ಎಕ್ಸ್. ಸೊ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎಫ್ ಆಫ್ ಎಕ್ಸ್, ಸೊ ದಟ್ ಬಿಕಮ್ಸ್ ಸೈನ್, sorry, limit x tends to 0 minus x tends to 0 minus sin x minus cos x ಆಗಿರುತ್ತೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು, ಸೊ sin 0 minus cos 0. sin 0 ವ್ಯಾಲ್ಯೂ ಏನು, cos 0 ವ್ಯಾಲ್ಯೂ ಏನು ನೋಡಿ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ sin 0, ಸೊ sin 0 ವ್ಯಾಲ್ಯೂ 0 ಇರುತ್ತೆ, cos 0 ವ್ಯಾಲ್ಯೂ 1 ಇದೆ. ಸೊ ಅಲ್ಲಿ ಆನ್ಸರ್ ಏನು ಬರುತ್ತೆ, -1. ನೆಕ್ಸ್ಟ್ ಅದೇ ಥರ ಸೊ ಥರ್ಡ್ ಕಂಡೀಷನ್ ಏನು ಅಂತ ಹೇಳಿದ್ರೆ ಆರ್ ಎಚ್ ಎಲ್ ಫೈಂಡ್ ಔಟ್ ಮಾಡಬೇಕು. ಆರ್ ಎಚ್ ಎಲ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 0 ಪ್ಲಸ್ ಎಫ್ ಆಫ್ ಎಕ್ಸ್. ಸೊ ಇಲ್ಲೂ ಕೂಡ ಇದೇ ಕಂಡೀಷನ್ನೇ ತೊಗೋಬೇಕು. 0 ಪ್ಲಸ್ ಅಂತ ಬಂದಾಗ ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಬರುತ್ತೆ, ದಟ್ ವಿಲ್ ಬಿ ಈಕ್ವಲ್ ಟು ಸೈನ್ ಆಫ್ 0 ಮೈನಸ್ ಕಾಸ್ ಆಫ್ 0 ಬರುತ್ತೆ. ಸೊ ದ ಆನ್ಸರ್ ವಿಲ್ ಬಿ -1 ಇಟ್ ಸೆಲ್ಫ್. ಸೊ ನಾವು ಇಲ್ಲಿ ಹೇಳೋದಾದರೆ ಎಫ್ ಆಫ್ 0 is equal to LHL is equal to RHL.
ಸೊ ಈ ಕಂಡೀಷನ್ ಆಗೋದ್ರಿಂದ ದೇರ್ ಫೋರ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 0. ಸೊ ಇಷ್ಟನ್ನು ಹೇಳಿದ್ರೆ ಮುಗೀತು. ನೆಕ್ಸ್ಟ್ ಕ್ವಶನ್ ನಂಬರ್ 17 ನೋಡ್ತಾ ಹೋಗೋಣ. ಸೊ ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಯರ್. ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ಸೊ ಇಲ್ಲಿ ಏನು ಹೇಳಿದೆ ಅಂದರೆ ಕೆ ಕಾಸ್ ಎಕ್ಸ್ ಡಿವೈಡಿಂಗ್ ಬೈ ಪೈ ಮೈನಸ್ 2x ಇದೆ. ಇಫ್ ಎಕ್ಸ್ ಈಸ್ ನಾಟ್ ಈಕ್ವಲ್ ಟು ಪೈ ಬೈ 2 ಇದೆ. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾನೆ. ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಕಾಸ್ ಎಕ್ಸ್ ಡಿವೈಡಿಂಗ್ ಬೈ ಪೈ ಮೈನಸ್ 2x ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಪೈ ಬೈ 2 ಇಫ್ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ಪೈ ಬೈ 2 ಅಂತ ಹೇಳಿದ್ದಾನೆ. ಅಂದರೆ ಎಕ್ಸ್ ಇಸ್ ಲೆಸ್ ದೆನ್ ಪೈ ಬೈ 2 ಮತ್ತು ಎಕ್ಸ್ ಇಸ್ ಗ್ರೇಟರ್ ದೆನ್ ಪೈ ಬೈ 2 ಎರಡು ಕಂಡೀಷನ್ ಆಗ್ಬೋದು. ಅದೇ ರೀತಿ 3 ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಬೈ 2 ಅಂತ ಹೇಳಿದ್ದಾನೆ. ಅಂದರೆ ಎಫ್ ಆಫ್ ಪೈ ಬೈ 2 ವ್ಯಾಲ್ಯೂ ಏನು ಬರುತ್ತೆ ಅಂದರೆ 3 ಬರುತ್ತೆ. ಓಕೆನಾ. ಸೊ ಇಲ್ಲಿ ನಾನು ಫಾರ್ ಸಮ್ ಎಕ್ಸ್ಟೆಂಟ್ ಎಕ್ಸ್ ಈಸ್ ಈಕ್ವಲ್ ಟು ಪೈ ಬೈ 2 ಇದೆ ಅಲ್ವಾ ಮಕ್ಕಳ. ಸೊ ನಾನೇನು ಮಾಡ್ತೀನಿ ಅಂದರೆ ಎಕ್ಸ್ ಜೊತೆಗೆ ಮೈನಸ್ ಎಕ್ಸ್ನ ಸಬ್ಟ್ರಾಕ್ಟ್ ಮಾಡಿ ಸೊ ದಟ್ ವಿಲ್ ಬಿ ಈಕ್ವಲ್ ಟು. ಸೊ ನಾನೇನು ಮಾಡ್ತೀನಿ ನೋಡಿ ಎಕ್ಸ್ ಸೊ ಈ ಪೈ ಬೈ 2 ಈ ಕಡೆ ತೊಗೊಂಡಾಗ ಸೊ ಸಮ್ ಎಚ್ ಬರುತ್ತೆ ಅಂತ ಹೇಳ್ತೀನಿ. ಬೇಡ ಹೇಳೋದೇ ಬೇಡ ಆಯ್ತು. ಸೊ ಸಮ್ ಎಕ್ಸ್ಟೆಂಟ್ ಸೊ ನಾನೇನು ಮಾಡ್ತೀನಿ ಜಸ್ಟ್ ಸೊ ಫಾರ್ ಸಮ್ ಎಕ್ಸ್ಟೆಂಟ್ ನಾನೇನು ಮಾಡ್ತೀನಿ ಅಂದರೆ ಲಿಮಿಟ್ನ ಎಕ್ಸ್ಟೆಂಡ್ ಮಾಡ್ಕೋತೀನಿ. ಸೊ ಇಲ್ಲಿ ನಮಗೆ ಗೊತ್ತು ಎಫ್ ಆಫ್ ಪೈ ಬೈ 2 ಈಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಈ ಕಂಡೀಷನ್ ಯಾಕೆ ಬಂತು ಅಂದರೆ ಸಿನ್ಸ್ ಇಟ್ ಈಸ್ ಕಂಟಿನ್ಯೂಸ್ ಅಟ್ ಪೈ ಬೈ 2 ಆಗಿರೋದ್ರಿಂದ. ಸೊ ಇಲ್ಲಿ ಎಫ್ ಆಫ್ ಪೈ ಬೈ 2 ವ್ಯಾಲ್ಯೂ ಗೊತ್ತು 3. ಸೊ ದಟ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಸೊ ಇಲ್ಲಿ ಎಕ್ಸ್ ಬದಲು ನಾನು ಎಚ್ ತೊಗೋತೀನಿ. ಸೊ ಲಿಮಿಟ್ನ ಸಮ್ ಎಕ್ಸ್ಟೆಂಡ್ 0ವರೆಗೂ ಎಕ್ಸ್ಟೆಂಡ್ ಮಾಡಿದಾಗ ಎಫ್ ಆಫ್ ಪೈ ಬೈ 2 ಮೈನಸ್ ಎಚ್ ತೊಗೋತೀನಿ. ಓಕೆನಾ. ಎಕ್ಸ್ ಜಾಗದಲ್ಲಿ ಪೈ ಬೈ 2 ಮೈನಸ್ ಎಚ್ ತೊಗೋತೀನಿ. ಸೊ ಅವಾಗ ಲಿಮಿಟ್ ಎಚ್ ಟೆನ್ಸ್ ಟು 0 ಆಗಿರುತ್ತೆ. ಓಕೆನಾ. ಸೊ ಪೈ ಬೈ 2 ಸೇಮ್ ಬರಬೇಕು. ಎಕ್ಸ್ ವ್ಯಾಲ್ಯೂ ಪೈ ಬೈ 2. ಸೊ ಹಂಗಾಗಿ ಎಕ್ಸ್ಟೆಂಟ್ ಸೊ ಎಚ್ 0 ಹಾಕಿದ್ರೆ ಪೈ ಬೈ 2ನೇ ಬರಬೇಕು. ಆ ರೀತಿ ಸೊ ಏನು ಆಲ್ಟ್ರ್ ಆಗ್ದಂಗೆ ತೊಗೋತಾ ಇದ್ದೀನಿ. ಸೊ ಇಲ್ಲಿ ಲಿಮಿಟ್ ಎಚ್ ಟೆನ್ಸ್ ಟು 0. ಸೊ ಇಲ್ಲಿ ಏನು ಬರುತ್ತೆ ನೋಡಿ ಕೆ ಟೈಮ್ ಆಫ್ ಕಾಸ್ ಆಫ್ ಪೈ ಬೈ 2 ಮೈನಸ್ ಎಚ್ ಬರುತ್ತೆ ಹೋಲ್ ಡಿವೈಡಿಂಗ್ ಬೈ ಸೊ ಪೈ ಮೈನಸ್ 2 ಟೈಮ್ಸ್ ಆಫ್ ಪೈ ಬೈ 2 ಮೈನಸ್ ಎಚ್ ಬರುತ್ತೆ. ಸೊ 3 ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0. ಸೊ ಕೆ ಇಂಟು ಕಾಸ್ ಆಫ್ ಪೈ ಬೈ 2 ಮೈನಸ್ ಎಚ್ ಅಂತ ಬಂದಾಗ ಸೈನ್ ಆಫ್ ಎಚ್ ಬರುತ್ತೆ ಹೋಲ್ ಡಿವೈಡಿಂಗ್ ಬೈ ಸೊ ಪೈ ಮೈನಸ್ ಪೈ ಪ್ಲಸ್ 2h ಬರುತ್ತೆ. ಸೊ ಇಲ್ಲಿಗೆ ಬಂದಾಗ ಸೊ ಇದನ್ನು ಸಾಲ್ವ್ ಮಾಡೋಣ. ಸೊ ಇಲ್ಲಿಗೆ ಬಂದಾಗ 3 ಈಸ್ ಈಕ್ವಲ್ ಟು ಲಿಮಿಟ್ ಎಚ್ ಟೆನ್ಸ್ ಟು 0. ಸೊ ಕೆ ಇಂಟು ಸೈನ್ ಎಚ್ ಡಿವೈಡಿಂಗ್ ಬೈ ಸೊ 2 ಟೈಮ್ಸ್ ಆಫ್ ಎಚ್ ಇರುತ್ತೆ. ನಾನೇನು ಮಾಡ್ತೀನಿ ಸೊ ಇಲ್ಲಿ 3 ಹಾಗೆ ಬರ್ಕೋತೀನಿ. ಕೆ ಬೈ 2 ಆಚೆ ತೊಗೊಂಡು ಲಿಮಿಟ್ ಎಚ್ ಟೆನ್ಸ್ ಟು 0 ಸೈನ್ ಎಚ್ ಡಿವೈಡಿಂಗ್ ಬೈ ಎಚ್ ಇರುತ್ತೆ. ಸೊ ವಿ ನೋ ದ ವ್ಯಾಲ್ಯೂ ಆಫ್ ದಿಸ್. ಇದ್ರ ವ್ಯಾಲ್ಯೂ ಏನಾಗಿರುತ್ತೆ ದಿಸ್ ವಿಲ್ ಬಿ ಈಕ್ವಲ್ ಟು 1. ಸೊ ಅಂದರೆ ಕೆ ಬೈ 2 ಟೈಮ್ಸ್ ಆಫ್ 1 ಈಸ್ ಈಕ್ವಲ್ ಟು 3 ಆಗುತ್ತೆ. ಕೆ ಇಸ್ ಈಕ್ವಲ್ ಟು 3 ಇಂಟು 2. ಸೊ ಕೆ ವ್ಯಾಲ್ಯೂ ಏನಾಗುತ್ತೆ 6 ಆಗಿರುತ್ತೆ. ಸೊ ಇದಿಷ್ಟು ಕ್ವಶನ್ ನಂಬರ್ 17ನ ಸೊಲ್ಯೂಷನ್. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡ್ತಾ ಹೋಗೋಣ. ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಇಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಕೆ ಎಕ್ಸ್ ಸ್ಕ್ವೇರ್ ಇಫ್ ಎಕ್ಸ್ ಇಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 2. ಅದೇ ರೀತಿ 3 ಇಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ 2 ಅಂತ ಹೇಳಿದ ನಾವು. ಸೊ ಇಲ್ಲಿ ನಾನೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಸೊ ನಾನೇನು ತಗೋತೀನಿ ನೋಡಿ. ಸೊ ವಿ ನೋ ದಟ್ ಸಿನ್ಸ್ ಎಫ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಈಸ್ ಈಕ್ವಲ್ ಟು 2. ಸೊ ಇಲ್ಲಿ ಏನು ತಗೋಬೋದು ಎಫ್ ಆಫ್ 2 ವಿಲ್ ಬಿ ಈಕ್ವಲ್ ಟು ಎಲ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಆರ್ ಎಚ್ ಎಲ್ ತಗೋಬೋದು. ಸೊ ಟೇಕ್ ಎನಿ 2 ಕಂಡೀಷನ್ಸ್. ಓಕೆನಾ. ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ತಗೋತೀನಿ ಅಂತ ತಗೊಳ್ಳಿ. ಓಕೆನಾ. ನಾನು ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್ ತೊಗೊಂಡಾಗ ಸೊ ಎಲ್ ಎಚ್ ಎಲ್ ಫೈಂಡ್ ಔಟ್ ಮಾಡ್ತೀನಿ ನೋಡಿ. ಇಲ್ಲಿ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ತೊಗೊಂಡಾಗ ದಟ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಮೈನಸ್ ಸೊ ಎಫ್ ಆಫ್ ಎಕ್ಸ್ ಯಾವ್ದು ತೊಗೋಬೇಕು 2 ಮೈನಸ್ ಅಂತ ಬಂದಾಗ ಎಕ್ಸ್ ಲೆಸ್ ದೆನ್ 2 ಈ ಕಂಡೀಷನ್ ತೊಗೋಬೇಕು. ಸೊ ಕೆ ಟೈಮ್ಸ್ ಆಫ್ ಎಕ್ಸ್ ಸ್ಕ್ವೇರ್. ಓಕೆನಾ. ಸಬ್ಸ್ಟಿಟ್ಯೂಟ್ ಮಾಡಿ ಸೊ 2 ಎಕ್ಸ್ ವ್ಯಾಲ್ಯೂ 2 ಆಗಿದೆ. 2 ಸ್ಕ್ವೇರ್ ಇಸ್ ನಥಿಂಗ್ ಬಟ್ 4 ಟೈಮ್ಸ್ ಆಫ್ ಕೆ ಬರುತ್ತೆ. ಸೊ ಇದು ಎಲ್ ಎಚ್ ಎಲ್. ಸೊ ಅದೇ ರೀತಿ ಆರ್ ಎಚ್ ಎಲ್ ತೊಗೊಂಡಾಗ ಆರ್ ಎಚ್ ಎಲ್ ಈಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್. ದಿಸ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಎಫ್ ಆಫ್ ಎಕ್ಸ್ ಜಾಗದಲ್ಲಿ 3 ತೊಗೋಬೇಕು. ಸೊ ದ ಆನ್ಸರ್ ವಿಲ್ ಬಿ 3. ಸೊ ಇಲ್ಲಿ ಏನು ಬರುತ್ತೆ ನೋಡಿ ಕೆ 4 ಟೈಮ್ಸ್ ಆಫ್ ಕೆ ವಿಲ್ ಬಿ ಈಕ್ವಲ್ ಟು 3 ಆಗುತ್ತೆ ಸಿನ್ಸ್ ಎಲ್ ಎಚ್ ಎಲ್ ಈಸ್ ಈಕ್ವಲ್ ಟು ಆರ್ ಎಚ್ ಎಲ್. ಓಕೆನಾ. ಸೊ ಕೆ ಈಸ್ ಈಕ್ವಲ್ ಟು 3/4 ಆಗಿರುತ್ತೆ. ಸೊ ಇದು ನಿಮ್ಮ ಸೊಲ್ಯೂಷನ್. ನೆಕ್ಸ್ಟ್ ಕ್ವಶನ್ ನಂಬರ್ 19 ನೋಡ್ತಾ ಹೋದ್ರೆ ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ಸೊ ದಟ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ kx plus f of x is equal to kx plus 1 if x is less than or equal to pi.
ಅದೇ ರೀತಿ ಕಾಸ್ ಎಕ್ಸ್ ಎಫ್ ಎಕ್ಸ್ ಇಸ್ ಗ್ರೇಟರ್ ದೆನ್ ಪೈ ಅಂತ ಹೇಳಿದ್ದಾರೆ. ಸೊ ಈ ಕಂಡೀಷನಲ್ಲಿ ಎಕ್ಸ್ ಇಸ್ ಲೆಸ್ ದೆನ್ ಪೈ ಒಂದು ಕಂಡೀಷನ್ ಆದರೆ ಇನ್ನೊಂದು ಕಂಡೀಷನ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಆಗಿರುತ್ತೆ. ಓಕೆನಾ. ನೆಕ್ಸ್ಟ್, ಸೊ ಇಲ್ಲಿ ಇಟ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು ಪೈ ಅಂತ ಹೇಳಿದ್ರೆ ಈ ಫಂಕ್ಷನ್ ಕಂಟಿನ್ಯೂಸ್ ಆಗುತ್ತೆ. ಸೊ ಇಲ್ಲಿ ಪೈಯಲ್ಲಿ ಕಂಟಿನ್ಯೂಸ್ ಆಗುತ್ತೆ. ಸೊ ನಾನೇನು ಪ್ರೂವ್ ಮಾಡಬೇಕು, ಸೊ ನಾನೇನು ಫೈಂಡ್ ಔಟ್ ಮಾಡಬೇಕು, ಐ ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ. ಸೊ ಇಲ್ಲಿ ಅಂತ ಗೊತ್ತೀರಾ, ಫಸ್ಟ್ ನಮ್ಗೆ ಗೊತ್ತು ಎಫ್ ಆಫ್ ಪೈ ಇಸ್ ಈಕ್ವಲ್ ಟು ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ಹೇಳಿ. ಸೊ ನಾನು ಜಸ್ಟ್ ಐ ವಿಲ್ ಕನ್ಸಿಡರ್ ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ತೊಗೋತೀನಿ. ಸೊ ಇದು ಆರ್ ಎಚ್ ಎಲ್, ಇದು ಎಲ್ ಎಚ್ ಎಲ್. ಓಕೆನಾ. ಸೊ ಹಿಂಗಾದ್ರೂ ತೊಗೋಬೋದು, ಇಲ್ಲಿ ಮೈನಸ್ ತೊಗೊಂಡು ಇಲ್ಲಿ ಪ್ಲಸ್ ಆದ್ರೂ ತೊಗೋಬೋದು, ನೋ ಇಶ್ಯೂಸ್. ಸೊ ಇಲ್ಲಿ ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಪ್ಲಸ್ ಅಂತ ಬಂದಾಗ ಗ್ರೇಟರ್ ದೆನ್ ಕಂಡೀಷನ್ ಅಂದರೆ ಕಾಸ್ ಎಕ್ಸ್ ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಪೈ ಮೈನಸ್ ಅಂದರೆ ಎಕ್ಸ್ ಇಸ್ ಲೆಸ್ ದೆನ್ ಪೈ ಅಂತ ಬಂದಾಗ ಕೆ ಎಕ್ಸ್ ಪ್ಲಸ್ 1 ಬರುತ್ತೆ. ಸೊ ವ್ಯಾಲ್ಯೂ ಸಬ್ಸ್ಟಿಟ್ಯೂಟ್ ಮಾಡಿ ಕಾಸ್ ಪೈ ಇಸ್ ಈಕ್ವಲ್ ಟು ಕೆ ಇಂಟು ಪೈ ಪ್ಲಸ್ 1 ಬರುತ್ತೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕಾಸ್ ಪೈ? ಕಾಸ್ ಪೈ ವ್ಯಾಲ್ಯೂ -1 ಬರುತ್ತೆ. ಕಾಸ್ 180 ಡಿಗ್ರಿ -1 ಬರುತ್ತೆ, ವಿಚ್ ಇಸ್ ಈಕ್ವಲ್ ಟು ಪೈ ಇಂಟು ಕೆ ಪ್ಲಸ್ 1 ಬರುತ್ತೆ. ಸೊ ಪ್ಲಸ್ 1 ಈ ಕಡೆ ಶಿಫ್ಟ್ ಆದಾಗ ಸೊ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ, -1 ಇಸ್ ಈಕ್ವಲ್ ಟು ಪೈ ಇಂಟು ಕೆ. ಓಕೆನಾ. -2 ಡಿವೈಡಿಂಗ್ ಬೈ ಪೈ ಇಸ್ ಈಕ್ವಲ್ ಟು ಕೆ. ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಅಂತ ಬಂದಾಗ -2 ಬೈ ಪೈ ಆಗಿರುತ್ತೆ. ನೆಕ್ಸ್ಟ್ ಕ್ವಶನ್ ನಂಬರ್ 20. ಸೊ ಈ ಕಂಡೀಷನ್ ನೋಡಿದ್ರೆ ಇಲ್ಲೂ ಕೂಡ ನೀವೇನು ಫೈಂಡ್ ಔಟ್ ಮಾಡಬೇಕು, ಯು ನೀಡ್ ಟು ಫೈಂಡ್ ದ ವ್ಯಾಲ್ಯೂ ಆಫ್ ಕೆ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು. ದ ಫಂಕ್ಷನ್ ಈಸ್ ಕಂಟಿನ್ಯೂಸ್ ಅಟ್ ಎಕ್ಸ್ ಇಸ್ ಈಕ್ವಲ್ ಟು 5 ಅಂತ ಹೇಳಿದ್ದಾನೆ. ಸೊ ಈ ಕಂಡೀಷನ್ಗೆ ಬರೋಣ. ಸೊ ಇಲ್ಲೂ ಅಷ್ಟೇ ನಾನೇನು ತೊಗೋತೀನಿ, ಎಲ್ ಎಚ್ ಎಲ್ ಇಸ್ ಈಕ್ವಲ್ ಟು ಆರ್ ಎಚ್ ಎಲ್ ಅಂತ ತೊಗೊಂಡಾಗ ಸೊ ಇಲ್ಲಿ ಏನು ಬರುತ್ತೆ ನೋಡಿ, ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಪ್ಲಸ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು ಎ ಮೈನಸ್ ಎಫ್ ಆಫ್ ಎಕ್ಸ್ ಇರುತ್ತೆ. ಸೊ ಅಂದರೆ ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಅಂತ ಬಂದಾಗ ಎಕ್ಸ್ ಇಸ್ ಗ್ರೇಟರ್ ದೆನ್ 5. ಎಕ್ಸ್ ಗ್ರೇಟರ್ ದೆನ್ 5 ಎಲ್ಲಿದೆ, ಇಲ್ಲಿದೆ. ಓಕೆ. 3 ಟೈಮ್ಸ್ ಆಫ್ ಎಕ್ಸ್ ಮೈನಸ್ 5 ಇಸ್ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಮೈನಸ್ ಅಂತ ಬಂದಾಗ ಎಕ್ಸ್ ಲೆಸ್ ದೆನ್ ಅಂತ ಬಂದಾಗ ಇದು ಬರುತ್ತೆ ಕೆ ಎಕ್ಸ್ ಪ್ಲಸ್ 1 ಅಂತೇಳಿ. ಸೊ ಇಲ್ಲಿಗೆ ಬಂದಾಗ 3 ಟೈಮ್ಸ್ ಆಫ್ 5 ಮೈನಸ್ 5 ಇಸ್ ಈಕ್ವಲ್ ಟು ಕೆ ಟೈಮ್ಸ್ ಆಫ್ 5 ಪ್ಲಸ್ 1 ಬರುತ್ತೆ. ಸೊ ಇಲ್ಲಿ ನೋಡ್ತಾ ಹೋಗಿ 15 ಮೈನಸ್ 5 ಇಸ್ ಈಕ್ವಲ್ ಟು 5k ಪ್ಲಸ್ 1 ಬರುತ್ತೆ. ಸೊ 15 ಮೈನಸ್ 5 ಅಂದರೆ 10 ಬರುತ್ತೆ. ಸೊ ಇಲ್ಲಿ 5k ಪ್ಲಸ್ 1 ಇಸ್ ಈಕ್ವಲ್ ಟು 10 ಇರುತ್ತೆ. 5k ಇಸ್ ಈಕ್ವಲ್ ಟು 10 ಮೈನಸ್ 1 ಅಂದರೆ 9 ಬರುತ್ತೆ. k ಇಸ್ ಈಕ್ವಲ್ ಟು 9/5. ನಿಮ್ಮ ಸೊಲ್ಯೂಷನ್ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಕೆ ಅಂತ ಕೇಳಿದ್ರೆ 9 ಡಿವೈಡಿಂಗ್ ಬೈ 5. ಸೊ ನೆಕ್ಸ್ಟ್ ಕ್ವಶನ್ ನಂಬರ್ 21. ಫೈಂಡ್ ದ ವ್ಯಾಲ್ಯೂಸ್ ಆಫ್ ಎ ಆ್ಯಂಡ್ ಬಿ. ಇಲ್ಲೇನು ಫೈಂಡ್ ಔಟ್ ಮಾಡಬೇಕು ಅಂದರೆ ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕು ಸಚ್ ದಟ್. ಸೊ ಇಲ್ಲಿ ಈ ಫಂಕ್ಷನ್ ಎಕ್ಸ್ ಇಸ್ ಈಕ್ವಲ್ ಟು 2ನಲ್ಲಿ ಕಂಟಿನ್ಯೂಸ್ ಆಗಿದೆ, ಎಕ್ಸ್ ಇಸ್ ಈಕ್ವಲ್ ಟು 10ನಲ್ಲೂ ಕೂಡ ಕಂಟಿನ್ಯೂಸ್ ಆಗಿದೆ ಅಂತ ಹೇಳ್ತಾನೆ. ಸೊ ಇಲ್ಲಿ ಎಕ್ಸ್ ಇಸ್ ಈಕ್ವಲ್ ಟು 2 ಅಂತ ಬಂದಾಗ ಸೊ ಎಕ್ಸ್ ಇಸ್ ಈಕ್ವಲ್ ಟು 2 ಅಂದರೆ ಎಫ್ ಆಫ್ 2 ಅಟ್ ಎಕ್ಸ್ ಇಸ್ ಈಕ್ವಲ್ ಟು 2 ಎಫ್ ಇಸ್ ಕಂಟಿನ್ಯೂಸ್ ಆಗಿಂದ ಎಕ್ಸ್ ಇಸ್ ಈಕ್ವಲ್ ಟು 2 ವಿಲ್ ಬಿ ಈಕ್ವಲ್ ಟು 5 ಬರುತ್ತೆ. ಅದೇ ರೀತಿ ಎಲ್ ಎಚ್ ಎಲ್ ತಗೋಣ. ಸೊ ಟೇಕ್ ಎನಿ ಒನ್. ಸೊ ಎಲ್ ಎಚ್ ಎಲ್ ತೊಗೊಂಡ್ರು ಬರಲ್ಲ. ಸೊ ಇದು ಎಕ್ಸ್ ಇಸ್ ಗ್ರೇಟರ್ ದೆನ್ 2 ಆರ್ ಎಚ್ ಎಲ್ ತಗೋತೀನಿ. ಸೊ ಇಲ್ಲಿ ಆರ್ ಎಚ್ ಎಲ್ ವಿಲ್ ಬಿ ಈಕ್ವಲ್ ಟು ಲಿಮಿಟ್ ಎಕ್ಸ್ ಟೆನ್ಸ್ ಟು 5 ಪ್ಲಸ್. ಸೊ 5 ಪ್ಲಸ್ ಅಂದರೆ ಎಕ್ಸ್ ಇಸ್ ಗ್ರೇಟರ್ ದೆನ್ 5 ಕಂಡೀಷನ್ ನೋಡಬೇಕು ಎಲ್ಲಿದೆ. Since the function is continuous at x is equal to 2. ಸೊ x is equal to 2ನಲ್ಲಿ ಕಂಟಿನ್ಯೂಸ್ ಆಗಿರೋದ್ರಿಂದ ನಮ್ಗೆ ಗೊತ್ತು ಎಫ್ ಆಫ್ 2 is equal to ಆರ್ ಎಚ್ ಎಲ್ is equal to ಎಲ್ ಎಚ್ ಎಲ್ ಆಗಿರುತ್ತೆ ಅಂತ. ಸೊ ನಾನೇನು ಮಾಡ್ತೀನಿ, ವಿ ನೋ ದ ವ್ಯಾಲ್ಯೂ ಆಫ್ ಎಫ್ ಆಫ್ 2. ಇಲ್ಲಿ ನಾನೇನು ಮಾಡ್ತೀನಿ, 5 is equal to ಆ ಲಿಮಿಟ್ ಎಕ್ಸ್ ಟೆನ್ಸ್ ಟು 2 ಪ್ಲಸ್ ಅಂತ ತೊಗೊಂಡು 2 ಪ್ಲಸ್ ಅಂತ ಬಂದಾಗ ಎಕ್ಸ್ ಗ್ರೇಟರ್ ದೆನ್ 2 ಇರೋದ್ರಿಂದ ಈ ಕಂಡೀಷನ್ ಬರುತ್ತೆ ಎ ಎಕ್ಸ್ ಪ್ಲಸ್ ಬಿ. ಈ ಕಂಡೀಷನ್ ತೊಗೋತೀನಿ ಎ ಎಕ್ಸ್ ಪ್ಲಸ್ ಬಿ. ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂ ಇಯರ್ 2ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2a ಪ್ಲಸ್ ಬಿ ಬರುತ್ತೆ. ಸೊ ಟ್ರೀಟ್ ದಿಸ್ ಆಸ್ ಈಕ್ವೇಷನ್ ನಂಬರ್ 1. 2a ಪ್ಲಸ್ ಬಿ ಈಕ್ವೇಷನ್ ನಂಬರ್ 1 ಅಂತ ಟ್ರೀಟ್ ಮಾಡ್ತೀನಿ. ನೆಕ್ಸ್ಟ್ ಸೆಕೆಂಡ್. ಸೊ ಇದೇ ಎಕ್ಸ್ ಇಸ್ ಈಕ್ವಲ್ ಟು 10 ಅಂತ ತೊಗೊಂಡಾಗ ಸೊ ಎಕ್ಸ್ ಇಸ್ ಈಕ್ವಲ್ ಟು 10 ಅಂತ ಬಂದರೆ ಸೊ ಇದು 21 ಆಗಿರುತ್ತೆ. ಅಂದರೆ ಎಫ್ ಆಫ್ 10 is equal to 21 ಬರುತ್ತೆ. ಸಿನ್ಸ್ ಫಂಕ್ಷನ್ ಈಸ್ ಕಂಟಿನ್ಯೂಸ್
at x is equal to 10. ಸೊ ನಾನೇನು ತಗೋಬೋದು f of 10 is equal to RHL LHL is equal to RHL ಅಂತ ತಗೋಬೋದು. ಈ ಎರಡು ಕಂಡೀಷನ್ ತಗೊಂಡಾಗ f of 10 ಅಂತ ಬಂದರೆ 21 is equal to limit x tends to 2 minus 10 minus ಇದು 2 minus ಅಲ್ಲ. ಸೊ 10 minus ಇಲ್ಲಿ 10 minus ಅಂದರೆ x is less than 10 ಅಂದಾಗ ಈ ಕಂಡೀಷನ್ ತಗೋಬೇಕು ax plus b. ಸೊ ಇಲ್ಲಿ ಏನು ಮಾಡ್ತೀನಿ ನೋಡಿ 21 is equal to a times of 10 plus b ಬರುತ್ತೆ. a times of 10 plus b. ಸೊ ಇಲ್ಲಿ 21 is equal to 10a plus b ಬರುತ್ತೆ. ಓಕೆನಾ? ಬೈ ಸಬ್ಟ್ರಾಕ್ಟಿಂಗ್ ಈಕ್ವೇಷನ್ 1 and 2. ಸೊ ಈಕ್ವೇಷನ್ 1 ಮತ್ತು 2ನ ಸಬ್ಟ್ರಾಕ್ಟ್ ಮಾಡೋಣ. ಸೊ ಇಲ್ಲಿ ಏನಿದೆ ನೋಡಿ, ಸಬ್ಟ್ರಾಕ್ಟ್ ಈಕ್ವೇಷನ್ 2 in 1. ಓಕೆನಾ? ಸೊ 2 ತಗೋತೀನಿ ನೋಡಿ, ಈಕ್ವೇಷನ್ 2 ಏನಿದೆ ಸೊ ಈ ರೀತಿ ಬರ್ಕೋತೀನಿ 10a plus b is equal to 21. ಅದೇ ರೀತಿ 2a plus b is equal to 5. ಸೊ ಇಲ್ಲಿ ಮೈನಸ್ ಇರುತ್ತೆ, ಇಲ್ಲೂ ಮೈನಸ್ ಆಗುತ್ತೆ, ಇಲ್ಲೂ ಮೈನಸ್ ಆಗುತ್ತೆ. ಸೊ ಪ್ಲಸ್ ಬಿ ಮೈನಸ್ ಬಿ ಕ್ಯಾನ್ಸಲ್ ಆಗುತ್ತೆ. 10ನಲ್ಲಿ 2 ಸಬ್ಟ್ರಾಕ್ಟ್ ಮಾಡಿದ್ರೆ 8a is equal to 21ನಲ್ಲಿ 5 ಸಬ್ಟ್ರಾಕ್ಟ್ ಮಾಡಿ. ಸೊ ಇಲ್ಲಿ ವಾಟ್ ಇಸ್ ದ ವ್ಯಾಲ್ಯೂ ಆಫ್ ಎ? ಸೊ ವ್ಯಾಲ್ಯೂ ಆಫ್ ಎ ಬಂದು ಸೊ 2 ಆಗುತ್ತೆ. ನೆಕ್ಸ್ಟ್ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಲ್ವಾ? ಸೊ 2a plus b is equal to 5 ಇದೆ. 2 times of 2 plus b is equal to 5 ಬರುತ್ತೆ. b is equal to 5 minus 4 ಆಗುತ್ತೆ. the value of b is equal to 1 ಆಗಿರುತ್ತೆ. ಸೊ ಇದಿಷ್ಟು ಈ ಕ್ವಶನಿನ ಸೊಲ್ಯೂಷನ್ ಆಗಿರುತ್ತೆ. ಸೊ ನಾವು ಕ್ವಶನ್ ನಂಬರ್ 22, if x into square root of 1 plus y into square root of 1 plus x is equal to 0 for minus 1 less than x less than 1 ಅಂತ ಹೇಳಿ x is not equal to y ಅಂತ ಹೇಳಿದ್ದಾನೆ. you need to prove this. ಸೊ ಇದನ್ನ ಪ್ರೂವ್ ಮಾಡಬೇಕು. ಸೊ ನಾನು ಇಲ್ಲಿ ಏನು ಮಾಡ್ತೀನಿ, ಜಸ್ಟ್ ಫಸ್ಟ್ ಕೊಟ್ಟಿರ್ತಕ್ಕಂಥ ಈಕ್ವೇಷನ್ನ ಬರ್ಕೋತೀನಿ ನೋಡಿ, ಎಕ್ಸ್ ಇಂಟು ರೂಟ್ ಆಫ್ 1 ಪ್ಲಸ್ ವೈ ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಅಂತಿದೆ. ಸೊ ಇಲ್ಲಿ ನಾನೇನು ಮಾಡ್ತೀನಿ, ಎಕ್ಸ್ ಇಂಟು ರೂಟ್ ಆಫ್ 1 ಪ್ಲಸ್ ವೈ ಇಲ್ಲೇ ಉಳಿಸ್ಕೊಂಡು ಪ್ಲಸ್ ಇರೋದು ಈ ಕಡೆ ಶಿಫ್ಟ್ ಮಾಡಿದಾಗ ವಿಚ್ ಇಸ್ ಈಕ್ವಲ್ ಟು ಮೈನಸ್ ವೈ ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಬರುತ್ತೆ. ಸೊ ಇಲ್ಲಿ ಏನು ಮಾಡೋಣ, ಸ್ಕ್ವಯರಿಂಗ್ ಆನ್ ಬೋತ್ ಸೈಡ್ಸ್ ಮಾಡೋಣ. ಎರಡು ಕಡೆ ಸ್ಕ್ವೇರ್ ಮಾಡಿದಾಗ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ ವೈ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಮೈನಸ್ ವೈ ಟೈಮ್ಸ್ ಆಫ್ ರೂಟ್ ಆಫ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಆಗಿದೆ. ಸೊ ಇಲ್ಲಿ ಸ್ಕ್ವೇರ್ ಮಾಡಿದಾಗ ಎಕ್ಸ್ನ ಸ್ಕ್ವೇರ್ ಮಾಡಿದ್ರೆ ಎಕ್ಸ್ ಸ್ಕ್ವೇರ್ ಬರುತ್ತೆ. ಇಲ್ಲಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ 1 ಪ್ಲಸ್ ವೈ ಬರುತ್ತೆ. ಅದೇ ರೀತಿ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ವೈನ ಸ್ಕ್ವೇರ್ ಮಾಡಿದ್ರೆ ವೈ ಸ್ಕ್ವೇರ್ ಆಗುತ್ತೆ. ಇಂಟು ರೂಟ್ ಆಫ್ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ ಸ್ಕ್ವೇರ್ ರೂಟ್ ಕ್ಯಾನ್ಸಲ್ ಆಗಿ ಇಲ್ಲಿ ಬಂದ್ಬಿಟ್ಟು 1 ಪ್ಲಸ್ ಎಕ್ಸ್ ಇರುತ್ತೆ. ಸೊ ನೆಕ್ಸ್ಟ್ ಸೊ ಇಷ್ಟು ಬರ್ತಾ ಹೋಗುತ್ತೆ. ಸೊ ಇಷ್ಟು ಬಂದ ಮೇಲೆ ನೀವೇನು ಸಾಲ್ವ್ ಮಾಡಬೇಕು ನೋಡಿ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಇಸ್ ಈಕ್ವಲ್ ಟು, ಸೊ ಇಲ್ಲೇನು ಮಾಡ್ತೀರಾ, ವೈ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಇದನ್ನು ಸಾಲ್ವ್ ಮಾಡ್ತೀರಾ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಏನು ಮಾಡಬೇಕು ನೋಡಿ. ಸೊ ಇಲ್ಲಿ ನೆಕ್ಸ್ಟ್ ಸ್ಟೆಪ್ಪಲ್ಲಿ ನಾನು ಈ ರೀತಿ ಬರ್ಕೋತೀನಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ವಿಲ್ ಬಿ ಈಕ್ವಲ್ ಟು 0 ಅಂತ ತಗೋತೀನಿ. ಸೊ ಈಗ ಇಲ್ಲಿ ಎಕ್ಸ್ ಸ್ಕ್ವೇರ್ ಇದೆ, ವೈ ಸ್ಕ್ವೇರ್ ಇದೆ, ಇನ್ನೊಂದು ಒಂದು ಪೇರ್ ಮಾಡ್ಕೋತೀನಿ. ನೆಕ್ಸ್ಟ್ ಸೊ ಇಲ್ಲಿ ಪ್ಲಸ್ ಎಕ್ಸ್ ಸ್ಕ್ವೇರ್ ವೈ ಮೈನಸ್ ಎಕ್ಸ್ ವೈ ಸ್ಕ್ವೇರ್ ಇದನ್ನು ಒಂದು ಪೇರ್ ಮಾಡ್ಕೋತೀನಿ. ಸೊ ಇದನ್ನು ನಾನೇನಂತ ಬರೀಬೋದು ನೋಡಿ, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಮೈನಸ್ ವೈ ಅಂತ ಬರೀಬೋದು. ಸೊ ಇದರಲ್ಲಿ ಏನು ಕಾಮನ್ ತೆಗಿಬೋದು, ಒಂದು ಎಕ್ಸ್ ಒಂದು ವೈ ಕಾಮನ್ ತೆಗೆದ್ರೆ ಉಳಿಯೋದಲ್ಲಿ ಒಂದು ಎಕ್ಸ್ ಇಲ್ಲಿ ಒಂದು ವೈ, ಸೊ ವಿಚ್ ಇಸ್ ಈಕ್ವಲ್ ಟು 0 ಇರುತ್ತೆ. ಓಕೆನಾ? ಸೊ ಇದು ಒಂದು ಟರ್ಮ್. ಇವೆರಡರಲ್ಲಿ ಏನು ಕಾಮನ್ ತೆಗಿಬೋದು, ಎಕ್ಸ್ ಮೈನಸ್ ವೈ ಕಾಮನ್ ತೆಗೆದ್ರೆ ಸೊ ಇಲ್ಲಿ ಉಳಿಯೋದೇನು ಅಂದರೆ ಒಂದು ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ, ಸೊ ಇಷ್ಟು ಉಳಿಯುತ್ತೆ ವಿಚ್ ಇಸ್ ಈಕ್ವಲ್ ಟು 0. ಸೊ ಇದು ಯಾವ ಸ್ಟ್ಯಾಂಡರ್ಡ್ ಫಾರ್ಮೆಟಲ್ಲಿ ನೋಡಿ. ಸೊ ಇದನ್ನು ಪೇರಿಂಗ್ ಮಾಡ್ಕೊಳ್ಳೋಣ. ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 0 ಒಂದು, ಎಕ್ಸ್ ಪ್ಲಸ್ ವೈ ಪ್ಲಸ್ ಎಕ್ಸ್ ವೈ ಇಸ್ ಈಕ್ವಲ್ ಟು 0 ಒಂದು ಪೇರ್. ಓಕೆನಾ? ಸೊ ನಾನೇನು ಮಾಡ್ತೀನಿ, ಜಸ್ಟ್ ಸೊ ಇವೆರಡರಲ್ಲೂ ವೈ ಕಾಮನ್ ತಗೋದು. ಫಸ್ಟ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಆಗುತ್ತೆ. ಸೊ ಎಕ್ಸ್ ಇಸ್ ನಾಟ್ ಈಕ್ವಲ್ ಟು ವೈ ಕೊಟ್ಟಿರೋದ್ರಿಂದ ಇದನ್ನು ನಾವು ತಗೋಬಾರ್ದು. ಸೊ ಇಲ್ಲಿಗೆ ಬರೋಣ. ಸೊ ಇಲ್ಲಿ ಎಕ್ಸ್ ಅಲ್ಲೇ ಇರಲಿ, ವೈ ಕಾಮನ್ ತೆಗಿಯೋಣ. ಎರಡರಲ್ಲೂ ವೈ ಕಾಮನ್ ತೆಗೆದು ಉಳಿಯೋದು 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು 0 ಇದೆ. ಓಕೆನಾ? ನೆಕ್ಸ್ಟ್ ಸೊ ಇಲ್ಲಿಗೆ ಬರೋಣ. ಸೊ ಇಲ್ಲಿ ವೈ ಟೈಮ್ಸ್ ಆಫ್ 1 ಪ್ಲಸ್ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಆಗುತ್ತೆ. ಸೊ ವೈ ಇಸ್ ಈಕ್ವಲ್ ಟು ಮೈನಸ್ ಎಕ್ಸ್ ಡಿವೈಡಿಂಗ್ ಬೈ 1 ಪ್ಲಸ್ ಎಕ್ಸ್ ಬರುತ್ತೆ. ಸೊ ಇದು ನಮ್ಮ ವೈ ವ್ಯಾಲ್ಯೂ. ಸೊ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಕೇಳಿದ್ರಿಂದ ಡಿಫ್ರೆನ್ಶಿಯೇಟ್
ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮುಖಾಂತರ ಡಿಫ್ರೆನ್ಷಿಯೇಟ್ ಮಾಡಿ ಕೇಳ್ತಾನೆ. ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಕೇಳ್ತಾನೆ. ವೈನ ಡಿಫ್ರೆನ್ಷಿಯೇಟ್ ಮಾಡೋದು ನಿಮ್ಗೆ ಏನು ಸಿಗುತ್ತೆ ಅಂದರೆ ಇಲ್ಲಿ dy ಬೈ ಡಿ ಎಕ್ಸ್ ಸಿಗುತ್ತೆ. ವಿಚ್ ಇಸ್ ಈಕ್ವಲ್ ಟು ಇಲ್ಲಿ ಕ್ವಶನ್ ರೂಲ್ನ ಅಪ್ಲೈ ಮಾಡಬೇಕು. ಫಸ್ಟು ಡಿನಾಮಿನೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ನ್ಯೂಮರೇಟರ್. ಸೊ ಆಚೆಗಡೆ ಮೈನಸ್ ಇದೆ, ಒಂದು ಕೆಲಸ ಮಾಡ್ತೀನಿ ನೋಡಿ, ಇಲ್ಲಿ ಮೈನಸ್ ಹಾಕೊಂಡು ಬ್ರಾಕೆಟ್ ಹಾಗೆ ಬರ್ಕೋತೀನಿ. ಸೊ ಇಲ್ಲಿ ಏನು ಮಾಡ್ತೀರಾ, ಡಿನಾಮಿನೇಟರ್ ಇಂಟು ನ್ಯೂಮರೇಟರ್ನ ಡಿಫ್ರೆನ್ಸಿಯೇಷನ್ ಮಾಡೋದು 1 ಬರುತ್ತೆ, ಮೈನಸ್ ನ್ಯೂಮರೇಟರ್ ಇಂಟು ಡಿಫ್ರೆನ್ಸಿಯೇಷನ್ ಆಫ್ ಡಿನಾಮಿನೇಟರ್ 1ನ ಡಿಫ್ರೆನ್ಷಿಯೇಟ್ ಮಾಡೋದು 0 ಬರುತ್ತೆ, ಪ್ಲಸ್ ಎಕ್ಸ್ನ ಡಿಫ್ರೆನ್ಷಿಯೇಟ್ ಮಾಡೋದು 1 ಬರುತ್ತೆ. ಹೋಲ್ ಡಿವೈಡಿಂಗ್ ಬೈ 1 ಪ್ಲಸ್ ಎಕ್ಸ್ ಅಂದರೆ ಡಿನಾಮಿನೇಟರ್ ಹೋಲ್ ಸ್ಕ್ವೇರ್ ಆಗುತ್ತೆ. ಓಕೆನಾ. ನೆಕ್ಸ್ಟ್ ಸೊ ಇಲ್ಲಿ ಸಾಲ್ವ್ ಮಾಡ್ತಾ ಬರೋಣ. ಸೊ ಇಲ್ಲಿ ಸಾಲ್ವ್ ಮಾಡ್ತೀನಿ ನೋಡಿ. ಸೊ ಇಲ್ಲಿ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಚೆ ಇದೆ, ಇಲ್ಲಿ 1 ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಬರುತ್ತೆ. ಓಕೆನಾ. ಸೊ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಕ್ಯಾನ್ಸಲ್ ಆಗುತ್ತೆ, ಡಿವೈಡಿಂಗ್ ಬೈ ಇಲ್ಲಿ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್ ಇರುತ್ತೆ. ಸೊ ನಿಮಗೆ ಸೊಲ್ಯೂಷನ್ ಡಿ ವೈ ಬೈ ಡಿ ಎಕ್ಸ್ ಈಸ್ ಈಕ್ವಲ್ ಟು ಮೈನಸ್ 1 ಡಿವೈಡಿಂಗ್ ಬೈ 1 ಪ್ಲಸ್ ಎಕ್ಸ್ ಹೋಲ್ ಸ್ಕ್ವೇರ್. ಸೊ ಇದು ನಿಮ್ಮ ಪ್ರೂಫು. ನೋಡ್ತಾ ಬನ್ನಿ, ಬೇಕಾದ್ರೆ ಮೇಲ್ಗಡೆ ಏನು ಪ್ರೂವ್ ಮಾಡಬೇಕಿತ್ತು ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ ಆಫ್ 1 ಡಿವೈಡಿಂಗ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್. ಸೊ ಇಲ್ಲಿ ಬಂದಿದೆಯಾ ಚೆಕ್ ಮಾಡ್ಕೊಳ್ಳಿ. ಸೊ ಡಿ ವೈ ಬೈ ಡಿ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 1 ಡಿವೈಡಿಂಗ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್.